ಶ್ರೀ ಗುರುಭ್ಯೋ ನಮಃ. ಈ ಚರಕ ಪಠಣದ ಇವತ್ತಿನ ಚಿಂತನದಲ್ಲಿ ತಿಸ್ರೈಷ್ಣಿ ಅಧ್ಯಾಯ ಚರಕ ಸಂಹಿತೆಯ ಮೂರನೇ ಚತುಷ್ಕವಾದಂತಹ ನಿರ್ದೇಶ ಚತುಷ್ಕದ ಮೂರನೇ ಅಧ್ಯಾಯವಾದಂತಹ ತಿಸ್ರೈಷಣಿ ಅಧ್ಯಾಯವನ್ನ ನಾವಿಲ್ಲಿ ಚಿಂತನೆ ಮಾಡ್ತಾ ಇದ್ದೀವಿ. ಆ ತಿಸ್ರೈಷಣಿ ಅಧ್ಯಾಯದಲ್ಲಿ 3 ಏಷಣಗಳನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅದರಲ್ಲಿ ಇವಾಗ ಪ್ರಾಣೇಷಣ, ಧನೈಷಣ, ತದನಂತರದಲ್ಲಿ ಪರಲೋಕೈಷಣ ಬಗ್ಗೆ ಚಿಂತನೆ ನಡೀತಾ ಇದೆ. ಆ ಪರಲೋಕೈಷಣವನ್ನ ನಾವು ಹೇಳ್ಬೇಕಾದ್ರೆ ಮೊದಲು, ಯಾಕಂದ್ರೆ ಪರಲೋಕೈಷಣ ಅಂತ ಅನ್ನೋದು ಒಂದು ಸಂದಿಗ್ಧವಾದಂತಹ ವಿಷಯ, ಎಲ್ಲರೂ ಒಪ್ಪುವಂತಹ ವಿಷಯವಲ್ಲ. ಸೊ ಆದ್ದರಿಂದಾಗಿ ಕೇವಲ ಪ್ರತ್ಯಕ್ಷವನ್ನು ಮಾತ್ರ ಒಪ್ತಕ್ಕಂತಹ ಚಾರ್ವಾಕಾದಿಗಳ ಮತವನ್ನ ನಿರೂಪಣ ಮಾಡಿ ಅದನ್ನ ಖಂಡನ ಮಾಡಿ, ತದನಂತರದಲ್ಲಿ ಶ್ರುತಿಯ ಪ್ರಮಾಣವನ್ನು ಒಪ್ತಕ್ಕಂತಹ ಅವರ ಪಕ್ಷವನ್ನು ಕೂಡ ನಿರೂಪಣೆ ಮಾಡಿ ಅದನ್ನ ಖಂಡನ ಮಾಡಿ, ಇನ್ನ ಚರಕರು ತಾವು ಸಿದ್ಧಾಂತವನ್ನ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಬೇಕಾದ್ರೆ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಕೇವಲ ಪ್ರತ್ಯಕ್ಷ ಮಾತ್ರ ಪ್ರಮಾಣ ಅಲ್ಲ, ಪ್ರತ್ಯಕ್ಷವನ್ನ ಹೊರತುಪಡಿಸಿ ಆಪ್ತೋಪದೇಶ, ಅನುಮಾನ, ಯುಕ್ತಿ ಇವುಗಳು ಕೂಡ ಪ್ರಮಾಣ ಅಂತ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಸೊ ಅವುಗಳ ವಿವರಣೆಯನ್ನು ಕೂಡ ಹಿಂದೆ ಕೊಟ್ಟಿದ್ದಾರೆ. ಪ್ರತ್ಯಕ್ಷ ಅಂದ್ರೆ ಏನು, ಅನುಮಾನ ಅಂತಂದ್ರೆ ಏನು, ಆ ಅನುಮಾನದಲ್ಲಿ ಎಷ್ಟು ಬಗೆಗಳಿದೆ ಅದನ್ನೆಲ್ಲ ನಿರೂಪಣೆ ಮಾಡಿ ಈಗ ಯುಕ್ತಿಯನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಆ ಯುಕ್ತಿಯ ಲಕ್ಷಣವನ್ನ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ. ಬುದ್ಧಿ ಪಶ್ಯತಿಯ ಭಾವಾನ್ ಬಹುಕಾರಣ ಯೋಗಜಾನ್ ಯುಕ್ತಿಸ್ತ್ರಿಕಾಲ ಸಾಧನೆಯ ತ್ರಿವರ್ಗ ಸಾಧ್ಯತೆಯ ಎಂಬುದಾಗಿ. ಈ ಯುಕ್ತಿ ಅನ್ನೋದು ಹೇಗಿದೆ ಅಂತಂದ್ರೆ, ಬಹುಕಾರಣ ಯೋಗಜಾನ್ ಭಾವಾನ್ ಯಾ ಬುದ್ಧಿ ಪಶ್ಯತಿ, ಬಹುಕಾರಣಗಳ ಯೋಗದಿಂದ, ಅನೇಕ ಕಾರಣಗಳ ಯೋಗದಿಂದ ಅಂದ್ರೆ ಸಂಯೋಗದಿಂದ ಯಾವ ಬುದ್ಧಿ ಏನ್ ಮಾಡ್ತದೆ, ಅನೇಕ ಜ್ಞಾನಗಳನ್ನ ಒಟ್ಟುಗೂಡಿಸಿ ಒಂದು ಊಹಾರೂಪವಾದಂತಹ ನಮಗೆ ಒಂದು ಜ್ಞಾನವನ್ನು ಉತ್ಪತ್ತಿ ಮಾಡ್ತದೋ ಅದನ್ನ ನಾವು ಯುಕ್ತಿ ಅಂತ ಕರಿತೀವಿ. ಆ ಯುಕ್ತಿ ಏನಾಗಿದೆ, ತ್ರಿವರ್ಗ ಸಾಧ್ಯತೆಯ 3 ವರ್ಗಗಳನ್ನ, ತ್ರಿಕಾಲದ ಜ್ಞಾನವನ್ನು ತಂದುಕೊಡ್ತದೆ. ಯುಕ್ತಿ ತ್ರಿಕಾಲ ಸಾಧನೆಯ, ತ್ರಿಕಾಲದ ಜ್ಞಾನವನ್ನು ಕೂಡ ನಮಗೆ ತಂದುಕೊಡುವಂತಹದ್ದು, ಜೊತೆಗೆ ತ್ರಿವರ್ಗಗಳನ್ನು ಕೂಡ ಸಾಧನೆ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯ ಈ ಒಂದು ಯುಕ್ತಿಗಿದೆ. ತ್ರಿವರ್ಗ ಅಂದ್ರೆ ಧರ್ಮ, ಅರ್ಥ, ಕಾಮಗಳನ್ನ ಸಾಧನೆ ಮಾಡ್ತಕ್ಕಂತಹ ಒಂದು ಯೋಗ್ಯತೆ ಈ ಒಂದು ಯುಕ್ತಿ ಹೊಂದಿದೆ ಅಂತ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಚಕ್ರಪಾಣಿಯ ವ್ಯಾಖ್ಯಾನವನ್ನ ನಾವು ಶುರು ಮಾಡಿದ್ವಿ. ಸಂಪ್ರತಿ ಯುಕ್ತೇಹೇ ಲಕ್ಷಣಮಾಹ ಬುದ್ಧಿ ಇತ್ಯಾದಿ. ಅಲ್ಲಿ ಬುದ್ಧಿ, ಈ ಯುಕ್ತಿ ಅಂತ ಅನ್ನೋದನ್ನ ಚಕ್ರಪಾಣಿ ಸ್ವತಂತ್ರ ಪ್ರಮಾಣ ಅಂತ ಒಪ್ಪೋದಿಲ್ಲ. ಯಾಕಂದ್ರೆ ಇಲ್ಲಿ ಹೇಳ್ತಾರೆ ಏನಂತ, ಸಾಚ ಆ ಯುಕ್ತಿ ಏನಾಗಿದೆ, ಪರಮಾರ್ಥದ ಅಪ್ರಮಾಣಭೂತಾಪಿ ವಸ್ತು ಪರಿಚ್ಛೇದ ಪ್ರಮಾಣ ಸಹಾಯಕತ್ವೇನ ವ್ಯಾಪ್ರಿಯಮಾಣತ್ವಾತ್. ಇದು ಅಪ್ರಮಾಣಭೂತವಾದಂತಹದ್ದು, ಅಂದ್ರೆ ಪ್ರಮಾಣ ಅಲ್ಲದೆ ಇರುವಂತಹ ಯುಕ್ತಿ ಇದು ಪ್ರಮಾಣ ಅಲ್ಲದೆ ಇರುವಂತಹದ್ದು. ಆದ್ರ ವಸ್ತುವನ್ನ ತಿಳಿಸಿಕೊಡುವಲ್ಲಿ ಏನ್ ಮಾಡಿದೆ, ಇದು ಪ್ರಮಾಣಗಳಿಗೆ ಸಹಾಯಕವಾಗಿರುವುದರಿಂದಾಗಿ ಇದನ್ನ ಒಂದು ಪ್ರಮಾಣ ಅಂತ ಇಲ್ಲಿ ಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ಚರಕದಲ್ಲಿಯೇನೆ ಅನೇಕ ಕಡೆಗಳಲ್ಲಿ ಪ್ರಮಾಣಗಳನ್ನ ಪ್ರಸ್ತಾಪ ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ ಅಲ್ಲಿ ಯುಕ್ತಿಯನ್ನು ಹೊರತುಪಡಿಸಿ ಅಲ್ಲಿ ಏನ್ ಮಾಡ್ತಾರೆ, ತ್ರಿವಿಧಾವ ಪರೀಕ್ಷಾ ಸಹೋಪದೇಶಿನ ಅತೇವ ಪ್ರದೇಶಾಂತರೇ ಯುಕ್ತಿಮಿನ ಯಥೋಕ್ತಂ ಪ್ರಮಾಣತ್ರಯಂ ದರ್ಶಯತಿ. ಬೇರೆ ಪ್ರದೇಶಾಂತರ ಅಂದ್ರೆ ಬೇರೆ ಬೇರೆ ಸ್ಥಾನಗಳಲ್ಲಿ, ವಿಮಾನ ಸ್ಥಾನದಲ್ಲಿ ಮುಂತಾದಂತಹ ಸ್ಥಾನಗಳಲ್ಲಿ ಏನ್ ಮಾಡ್ತಾರೆ, ಈ ಪ್ರಮಾಣಗಳನ್ನ ಹೇಳುವಂತಹ ಪ್ರಸಂಗದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಯುಕ್ತಿಯನ್ನು ಹೊರತುಪಡಿಸಿ ಏನ್ ಮಾಡ್ತಾ ಇದ್ದಾರೆ, ಪ್ರಮಾಣಗಳನ್ನ ನಮಗೆ ಉದಾಹರಿಸ್ತಾ ಇದ್ದಾರೆ. ಯಾವುದು 3 ವಿಧವಾದಂತಹ ಪ್ರಮಾಣಗಳಿದೆ. ಸಹೋಪದೇಶೇನ, ಉಪದೇಶವನ್ನು ಸೇರಿಸಿಕೊಂಡು ಪ್ರತ್ಯಕ್ಷ, ಅನುಮಾನ, ಆಪ್ತೋಪದೇಶ, ಈ 3 ಪ್ರಮಾಣಗಳಿರೋದು ಅಂತ ವಿಮಾನ ಸ್ಥಾನ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ರೋಗ ವಿಸರ್ಜಿತಿಯ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ, 4 ಬಗೆಯ ಪ್ರಮಾಣಗಳಿದೆ ಅಂತ ಹೇಳಿ ಅಲ್ಲಿ ಉಪಮಾನವನ್ನ ಏನ್ ಮಾಡ್ತಾರೆ, ಇದು ಯಾವುದು ಪ್ರಮಾಣವಾಗಿ ಗ್ರಹಿಸಿಕೊಂಡು ಅಲ್ಲಿ 4 ಪ್ರಮಾಣಗಳಂತ ಹೇಳ್ತಾರೆ, ಪ್ರತ್ಯಕ್ಷ, ಅನುಮಾನ, ಆಪ್ತೋಪದೇಶ ಮತ್ತು ಉಪಮಾನ ಅಂತ. ಸೊ ಈ ರೀತಿಯಾಗಿ ಅನೇಕ ಕಡೆಗಳಲ್ಲಿ ಯುಕ್ತಿಯನ್ನು ಹೊರತುಪಡಿಸಿ
ಪ್ರಮಾಣಗಳ ನಿರೂಪಣೆಯನ್ನ ಇದೇ ಚರಕರು ಮಾಡಿದ್ದರಿಂದಾಗಿ ಇದು ಅಪ್ರಮಾಣಭೂತವಾದಂತಹದ್ದು. ಯಾವುದು ಯುಕ್ತಿ ಅಂತ ಅನ್ನೋದು ಅಪ್ರಮಾಣಭೂತ ಅಂದ್ರೆ ಪ್ರಮಾಣವಲ್ಲದೆ ಇರತಕ್ಕಂತಹದ್ದು. ಅಪ್ರಮಾಣ ಅಂತಂದ್ರೆ ಸುಳ್ಳು ಅಥವಾ ಅಲ್ಲದೆ ಏನೋ ಪ್ರಮಾಣನೇ ಅಲ್ಲ, ಆ ತರ ಅಲ್ಲ. ಪ್ರಮಾಣಕ್ಕೆ ಸಹಾಯಭೂತವಾಗಿರುವುದರಿಂದಾಗಿ ಇದನ್ನ ನಾವೇನ್ ಮಾಡ್ತೀವಿ, ಪ್ರಮಾಣ ಅಂತ ಗ್ರಹಿಸ್ತೀವಿ ಹೊರತು ಸ್ವತಂತ್ರವಾದಂತಹ ಪ್ರಮಾಣ ಅಲ್ಲ ಅನ್ನೋದಾಗಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನ ತ್ರಿಕಾಲ ವರ್ತಮಾನ, ಮೂರು ಕಾಲಗಳು ಯಾವುದು ಅಂತಂದ್ರೆ ವರ್ತಮಾನ, ಅತೀತ, ಅನಾಗತ ವಿಷಯವಾದಂತಹದ್ದು ಮೂರು ಕಾಲಗಳು ಅಂತ ಹೇಳಿದ್ರು. ಮೂರು ಕಾಲಗಳನ್ನು ಹೇಗ್ ತಿಳಿಸ್ಕೊಡ್ತದೆ ಅಂತಂದ್ರೆ ಈ ಹಿಂದೆ ಹೇಳಿದ್ರು ಯಾವುದು ಅನುಮಾನ ಹೇಳ್ಬೇಕಾದ್ರೆ ಅಲ್ಲಿ ಭೂತ, ಭವಿಷ್ಯ, ವರ್ತಮಾನ ಅನುಮಾನಗಳನ್ನ ಮಾಡಬಹುದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ರು. ಯಾವುದು ವನ್ಯರ್ ನಿಗೂಢೋ ಧೂಮೇನ ಅನ್ನೋದು ವರ್ತಮಾನಕ್ಕೆ ಉದಾಹರಣೆ ಆಗಿತ್ತು. ಮೈಥುನಂ ಗರ್ಭದರ್ಶನ ಅನ್ನೋದ್ರಿಂದಾಗಿ ಅತೀತವಾದಂತಹದ್ದನ್ನ ಅನುಮಾನ ಮಾಡುವಂತಹದ್ದು. ಮತ್ತೆ ಬೀಜಾತ್ ಫಲಮನಾಗತಂ ಅಂತ ಹೇಳಿ ಮುಂದೆ ಬರ್ತಕ್ಕಂತಹ ಫಲವನ್ನ ಈ ಬೀಜವನ್ನು ನೋಡಿ ನಾವು ಅನುಮಾನ ಮಾಡುವಂತಹದ್ದು ಭವಿಷ್ಯದ ಅನುಮಾನ ಅಂತ ಹೇಳಿ. ಆ ಅನುಮಾನಕ್ಕೆ ಸಹಕೃತವಾದಂತಹದ್ದು ಈ ಯುಕ್ತಿ ಆಗಿರುವುದರಿಂದಾಗಿ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಮೂರು ಕಾಲಗಳನ್ನ ಈ ಯುಕ್ತಿ ಅನ್ನೋದು ತಿಳಿಸ್ಕೊಡ್ತದೆ ಅಂತ ಹೇಳಿದ್ರು. ತ್ರಿವರ್ಗ ಸಾಧಕತ್ವಂಚ ತ್ರಿವರ್ಗ ಸಾಧನಾದೇವ. ತ್ರಿವರ್ಗವನ್ನ ಸಾಧನೆ ಹೇಗ್ ಮಾಡ್ತದೆ, ಇದು ಹೇಗ್ ಸಾಧಕ ಆಗ್ತದೆ ಅಂದ್ರೆ ತ್ರಿವರ್ಗಗಳ ಸಾಧನೆಗೆ ಇದು ಅನುಕೂಲ ಆಗಿರೋದ್ರಿಂದಾಗಿ ಇದು ತ್ರಿವರ್ಗ ಸಾಧಕತ್ವ ಅದರಲ್ಲಿ ಕೂಡುತ್ತೆ ಅಂತ ಹೇಳಿದ್ರು. ಊಹೇನೈವ ಹಿ ಪ್ರಾಯ ತ್ರಿವರ್ಗ ಅನುಷ್ಠಾನೇ ಪ್ರವೃತ್ತಿ ಭವತಿ. ಈಗ ಊಹಾದಿಂದಲೇನೆ ಅಂದ್ರೆ ಈಗ ಧರ್ಮವನ್ನು ಮಾಡ್ಬೇಕು, ಧರ್ಮ ಮಾಡುವುದರಿಂದ ಏನಾಗ್ತದೆ, ನನಗೆ ಈ ರೀತಿಯಾದಂತಹ ಪುಣ್ಯ ಬರ್ತದೆ, ಆ ಪುಣ್ಯದಿಂದ ದ್ರವ್ಯ ಲಾಭ ಆಗ್ತದೆ, ದ್ರವ್ಯ ಲಾಭದಿಂದ ನಮಗೆ ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಈ ರೀತಿಯಾಗಿ ಅನೇಕ ವಿಷಯ ಕುರಿತಾಗಿ ನಾವೇನ್ ಮಾಡ್ತೀವಿ, ಊಹೆಯನ್ನ ಮಾಡ್ತೀವಿ. ಹೌದಾ? ಸೊ ಆ ಊಹೆಯಿಂದ ಏನಾಗ್ತದೆ ಅಂತಂದ್ರೆ ತ್ರಿವರ್ಗಗಳಲ್ಲಿ ಪ್ರವೃತ್ತಿ ಅಂತ ಅನ್ನೋದು ಹುಟ್ಟುತ್ತದೆ. ಯಾವಾಗ ತ್ರಿವರ್ಗಗಳಲ್ಲಿ ಪ್ರವೃತ್ತಿ ಹುಟ್ಟುತ್ತದೋ ಅವಾಗ ತ್ರಿವರ್ಗ ಸಾಧಕತ್ವ ಅನ್ನುವಂತಹ ಗುಣ ಈ ಯುಕ್ತಿಗೆ ಬಂತು ಅಂತ ಸೊ ಅದನ್ನ ತಿಳಿಸ್ಕೊಟ್ರು. ಇನ್ನ ಬಹುಕಾರಣ ಯೋಗಜಾನ್ ಅಂತ ಹೇಳಿದಾರಲ್ಲ, ಆ ಬಹುಕಾರಣ ಯೋಗ ಯಾವುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನು, ಬಹುಕಾರಣ ಜಲಕರ್ಷಣ ಬೀಜ ಸಂಯೋಗಾತ್ ಭಾವಿ ಸಸ್ಯ ಜ್ಞಾನಂ ಯುಕ್ತಿ ಉಚ್ಯತೆ. ಬಹುಕಾರಣಗಳು ಯಾವುದು ಅಂತಂದ್ರೆ ಅಲ್ಲಿ ಒಂದು ಸಸ್ಯ ಉತ್ಪತ್ತಿ ಆಗ್ಬೇಕು ಅಂತಂದ್ರೆ ಅಲ್ಲಿ ನಮ್ಗೆ ಏನೇನ್ ಬೇಕು ಅಂತಂದ್ರೆ ಒಂದು ಜಲ ಇರ್ಬೇಕು, ಭೂಮಿಯನ್ನ ಒತ್ತಿರ್ಬೇಕು, ಬೀಜವನ್ನ ಬಿತ್ತಿರ್ಬೇಕು. ಈ ರೀತಿಯಾಗಿ ಅನೇಕ ಕಾರಣಗಳನ್ನ ಸೇರಿಸಿದಾಗ ಏನಾಗ್ತದೆ, ನಮಗೆ ಅಲ್ಲಿ ಮುಂದೆ ಹುಟ್ಟತಕ್ಕಂತಹ ಸಸ್ಯದ ಜ್ಞಾನ ಅಂತ ಏನು ಆಗ್ತದೋ ಅದನ್ನ ನಾವು ಯುಕ್ತಿ ಅಂತ ಕರಿತೀವಿ. ಮತ್ತೆ ಋತು ಜಲಕರ್ಷಣ, ಬೀಜ, ಋತು ಇವುಗಳ ಸಂಯೋಗದಿಂದ ನಮಗೆ ಭಾವಿ ಸಸ್ಯ ಜ್ಞಾನ ಆಗ್ತದೆ, ಅದನ್ನ ನಾವು ಯುಕ್ತಿ ಅಂತ ಕರಿತೀವಿ ಅಂತ ಇಲ್ಲಿ ಬಹುಕಾರಣಗಳ ಯೋಗದಿಂದ ಹುಟ್ಟುವಂತಹ ಯುಕ್ತಿಯನ್ನ ನಮಗೆ ಇಲ್ಲಿ ತಿಳಿಸ್ಕೊಟ್ರು. ತಚ್ಚ ಅನುಮಾನಾರ್ಥಾಂತರ ಭೂತಂ. ಇದು ಅನುಮಾನವೇ ಹೊರತು ಇದಕ್ಕೆ ಅನುಮಾನಕ್ಕಿಂತ ಬೇರೆ ಪಡಿಸಿ ಹೇಳುವಂತಹ, ಅನುಮಾನವನ್ನು ಹೊರತುಪಡಿಸಿ ಬೇರೆ ಯುಕ್ತಿ ಅಂತ ಹೇಳುವಂತಹದ್ದು ಸರಿ ಅಲ್ಲಲ್ಲ ಅಂತಂದ್ರೆ ತತ್ರ ಅನುಮಾನಾತ್ ಭೇದೋ ದುಷ್ಕರ ಐತಿ. ಅದು ಅನುಮಾನಕ್ಕಿಂತ ಭಿನ್ನ ಅಂತ ಅನ್ನೋದು ದುಷ್ಕರವಾದಂತಹದ್ದು, ಅದು ಸಾಧ್ಯ ವಿಲ್ಲಂತಹದ್ದು. ಅಂದ್ರೆ ಏನು, ಅನುಮಾನಕ್ಕೂ ಯುಕ್ತಿಗೂ ಭೇದ ಇಲ್ಲ ಅಂತ ಹೇಳುವಂತದ್ದೇನಿದೆ ಅದನ್ನ ನಾವು ಒಪ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನೆಗೆಟಿವ್ ಸೆನ್ಸ್ ಒಳಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅನುಮಾನಾತ್ ಭೇದೋ ದುಷ್ಕರ, ಅನುಮಾನದಿಂದ ಭೇದ ಅಂತ ಅನ್ನೋದು ದುಷ್ಕರವಾಗಿದೆ ಅಂತ ನಾವು ಒಪ್ಪೋದಿಲ್ಲ. ಅಂದ್ರೆ ಏನು, ಅನುಮಾನಕ್ಕಿಂತ ಭಿನ್ನ ಅಂತ ಅನ್ನೋದು ನಾವು ಒಪ್ಪೋದಿಲ್ಲ ಅಂತ ಅರ್ಥ ಆಯ್ತು. ಕಿಂಚ ಕಾರಣೇಭ್ಯ ಕಾರ್ಯಂ ಪ್ರತೀಯಮಾನಂ ನ ಕದಾಪಿ ವರ್ತಮಾನಂ ಪ್ರತೀಯತೆ. ಇಲ್ಲಿ ಮೂರು ಕಾಲಗಳನ್ನ ಈ ಯುಕ್ತಿ ಹೇಳೋದಿಲ್ಲ ಅನ್ನೋದನ್ನ ಇಲ್ಲಿ ಖಂಡನ ಮಾಡ್ತಾ ಇದ್ದಾರೆ. ಏನು, ಕಿಂಚ ಕಾರಣೇಭ್ಯ ಕಾರ್ಯಂ ಪ್ರತೀಯಮಾನಂ ನ ಕದಾಪಿ ವರ್ತಮಾನಂ ಪ್ರತೀಯತೆ. ಕಾರಣಗಳಿಂದ ಕಾರ್ಯವು ಪ್ರತೀಯಮಾನ ಆಗ್ತದೆ ಅಂತ ಏನೊಂದು ಹೇಳ್ತಿದಾರೋ ಅದು ವರ್ತಮಾನ ವಿಷಯದಲ್ಲಿ ಸರಿಯಾದದ್ದಲ್ಲ. ಯಾಕೆ ಅಂತಂದ್ರೆ ಕಾರಣ ಇರುವಂತಹ ಒಂದು ಸಂದರ್ಭದಲ್ಲಿ ಕಾರ್ಯ ನಮಗೆ ಗೋಚರ ಆಗೋದಿಲ್ಲ. ಅದು ಭೂತ ಆದ್ರೂ ಆಗಿರ್ಬೇಕು ಅಥವಾ ಭವಿಷ್ಯವಾದ್ರೂ ಆಗಿರ್ಬೋದು. ಓಕೆ, ಸೊ ಕಾರ್ಯ ನಮಗೆ ಯಾವಾಗ ಪ್ರತೀಯಮಾನ ಆಗ್ತಿರ್ತದೋ ಅಂಥ ಒಂದು ಕಾಲದಲ್ಲಿ ಅದು ವರ್ತಮಾನವನ್ನು ತಿಳಿಸ್ಕೊಡೋದಿಲ್ಲ. ಆದ್ದರಿಂದಾಗಿ ತತಶ್ಚ ತ್ರಿಕಾಲ ಇತಿ ಪರಾಹತಂ ಸ್ಯಾತ್. ಅಲ್ಲಿ ತ್ರಿಕಾಲದಲ್ಲಿ ಯುಕ್ತಿ ನಮಗೆ
ತ್ರಿಕಾಲಗಳನ್ನು ತಿಳಿಸ್ಕೊಡ್ತದೆ ಅಂತ ಏನ್ ಹೇಳಿದ್ರು ಅದು ಸರಿಯಾದದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಅತ್ರ ಶಾಂತರಕ್ಷಿತ ಕಮಲಶೀಲಾಭ್ಯಾಂ ಯುಕ್ತಿ ಪ್ರಮಾಣಾಂತರ ಸ್ವೀಕಾರೆ ಪೂರ್ವ ಪಕ್ಷ ಸಿದ್ಧಾಂತವು ಉಕ್ತವು. ಈ ಶಾಂತರಕ್ಷಿತ ಮತ್ತು ಕಮಲಶೀಲ ಅಂತ ಇಬ್ಬರು ಗ್ರಂಥಕಾರರು. ಇವರಲ್ಲಿ ಶಾಂತರಕ್ಷಿತ ಅಂತನವರು ಏನ್ ಮಾಡಿದ್ದಾರೆ, ತರ್ಕ ಸಂಗ್ರಹ ಕಾರಿಕಾವನ್ನ ಬರೆದಿದ್ದಾರೆ. ಆ ಕಾರಿಕಾಕ್ಕೆ ವ್ಯಾಖ್ಯಾನವನ್ನ ಕಮಲಶೀಲರು ಬರೆದಿದ್ದಾರೆ. ಸೊ ಅವರ ಒಂದು ಏನಂತಾರೆ ನಿರೂಪಣೆಯನ್ನ ಚಕ್ರಪಾಣಿಯಲ್ಲಿ ನಮಗೆ ಉದಾಹರಿಸ್ತಾ ಇದ್ದಾರೆ. ಅಲ್ಲಿ ಅವರು ಪ್ರಮಾಣಗಳನ್ನ ಏನು ಕೌಂಟ್ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟೆಷ್ಟು ಪ್ರಮಾಣಗಳಿದೆ, ಆ ಪ್ರಮಾಣಗಳನ್ನ ನಾವು ಸ್ವತಂತ್ರ ಪ್ರಮಾಣ ಅಂತ ಒಪ್ಪಬೇಕೋ ಒಪ್ಪಬೇಡವೋ ಆ ರೀತಿಯಾಗಿ ಅನೇಕ ಬಗೆಯ ವಿಮರ್ಶೆಯನ್ನ ಮಾಡಿ ಎಲ್ಲಾ ಪ್ರಮಾಣಗಳನ್ನ ಏನ್ ಮಾಡ್ತಾ ಹೋಗ್ತಾರೆ, ಇದು ಯುಕ್ತಿ ಅಂತ ಆ ಯುಕ್ತಿಯನ್ನ ನಿರೂಪಣೆ ಮಾಡಿ, ಆ ಯುಕ್ತಿ ಅಂತ ಅನ್ನೋದು ಏನಾಗಿದೆ ಸ್ವತಂತ್ರ ಪ್ರಮಾಣ. ಯಾಕೆ ಅಂತಂದ್ರೆ ಇದಕ್ಕೆ ಇಂತಿಂಥ ಕಾರಣಗಳನ್ನಂತ ಕೋಟ್ ಮಾಡಿ ಇದು ಪೂರ್ವ ಪಕ್ಷವನ್ನ ನಿರೂಪಣೆ ಮಾಡಿ, ಆ ಪೂರ್ವ ಪಕ್ಷವನ್ನ ಏನ್ ಮಾಡ್ತಾರೆ ಸಿದ್ಧಾಂತದಿಂದ, ಅಂದ್ರೆ ಏನೋ ನೀವು ಹೇಳುವಂತಹ ಏನೊಂದು ಉದಾಹರಣೆಗಳಿದೆ ಅದು ಸರಿಯಾದದ್ದಲ್ಲ. ಯಾಕಂತಂದ್ರೆ ನಾನು ಇದನ್ನು ಬೇರೆ ರೀತಿಯಾಗಿ ಸಮರ್ಥನ ಮಾಡ್ತೀನಿ ಅಂತ ಹೇಳಿ ಬೇರೆ ರೀತಿಯಾಗಿ ಸಮರ್ಥನ ಮಾಡಿ ಅದನ್ನ ಏನ್ ಮಾಡ್ತಾರೆ ನಿರಾಕರಣೆ ಮಾಡಿ, ಈ ಯುಕ್ತಿ ಅಂತನ್ನುವಂಥದ್ದೇನಿದೆ ಇದು ಅನುಮಾನದ ಭೇದವೇ ಆಗಿದೆ ಹೊರತು ಅನುಮಾನಕ್ಕಿಂತ ಭಿನ್ನ ಅಲ್ಲ ಅಂತ ಹೇಳಿ ಅಲ್ಲಿ ಸಿದ್ಧಾಂತವನ್ನ ನಿರೂಪಣೆ ಮಾಡಿದ್ದಾರೆ. ಆ ವಿಷಯವನ್ನ ಚಕ್ರಪಾಣಿಯಲ್ಲಿ ನಮಗೆ ಉದಾಹರಿಸ್ತಾ ಇದ್ದಾರೆ. ಸ್ವಲ್ಪ ಕ್ಲಿಷ್ಟವಾದಂತಹ ಒಂದು ವಿಷಯ ಇದು. ಯಸ್ಮಿನ್ ಸತಿ ಭವತ್ಯೇವ ನ ಭವತ್ಯಸತಿ ಅಸತೀತಿ ಚ ತಸ್ಮಾದತೋ ಭವತ್ಯೇತದ ಯುಕ್ತಿರೇಷಾಭಿಧೀಯತೆ. ಆ ಕಾರಿಕಾದೊಳಗೆ ಈ ಒಂದು ಶ್ಲೋಕವನ್ನ ಈ ಶಾಂತರಕ್ಷಿತರು ನಮ್ಗೆ ಹೇಳ್ತಾರೆ. ಏನಂತ, ಯಸ್ಮಿನ್ ಸತಿ ಭವತ್ಯೇವ, ಯಾವುದು ಇದ್ದಾಗ ಯಾವುದು ಉತ್ಪತ್ತಿ ಆಗುತ್ತೋ, ನ ಭವತ್ಯಸತಿ ಸತಿ, ಯಾವುದು ಇಲ್ಲದೆ ಇದ್ದಾಗ ಯಾವುದು ಉತ್ಪತ್ತಿ ಆಗೋದಿಲ್ವೋ, ತಸ್ಮಾದತೋ ಭವತ್ಯೇತದ, ಅದರಿಂದಾಗಿ ಅದರಿಂದ ಅದು ಉತ್ಪತ್ತಿ ಆಗುತ್ತೆ, ಯುಕ್ತಿ ಏಷಾ ವಿಧೀಯತೆ, ಇದನ್ನ ಯುಕ್ತಿ ಅಂತ ಹೇಳ್ತಾರೆ. ಉದಾಹರಣೆ ಹೇಳಬೇಕು ಅಂತಂದ್ರೆ, ಈಗ ಮೃತ್ತಿದೆ, ಆ ಮೃತ್ ಇದ್ದಾಗ ನಮಗೆ ಘಟೋತ್ಪತ್ತಿ ಆಗುತ್ತೆ, ಮೃತ್ ಇಲ್ಲದೆ ಇದ್ರೆ ಘಟೋತ್ಪತ್ತಿ ಅಂತ ಅನ್ನೋದಾಗುವುದಿಲ್ಲ. ಆದ್ದರಿಂದಾಗಿ ಮೃತ್ತು ಇದು ಕಾರಣ, ಕಾರ್ಯವಾದದ್ದು ಯಾವುದು ಘಟ ಅಂತ ಈ ಒಂದು ಯುಕ್ತಿಯನ್ನ ನಾವು ತಿಳಿಯಬಹುದಾಗಿದೆ. ಪ್ರಮಾಣಾಂತರ ಮೇತದಿ ಇತ್ಯಾಹ ಚರಕೋ ಮುನಿಹಿ, ಇದು ಪ್ರಮಾಣಾಂತರ, ಇದು ಬೇರೆಯಾದಂತಹ ಸ್ವತಂತ್ರ ಪ್ರಮಾಣ ಅಂತ ಚರಕ ಮುನಿಗಳು ಉದಾಹರಿಸಿದ್ದಾರೆ ಅಂತ ಇದನ್ನ ಸಾಂಖ್ಯ ಕಾರಿಕಾದೊಳಗೆ ಹೇಳಿದ್ದಾರೆ. ತರ್ಕ ಸಂಗ್ರಹ ಕಾರಿಕಾದೊಳಗೆ ಎಂದು ಹೇಳಿದ್ದಾರೆ. ನ ಅನುಮಾನಂ ಯಸ್ಮಾನ್ ದೃಷ್ಟಾಂತೋತ್ತರ ವಿದ್ಯತೆ. ಯಾಕೆ ಇದನ್ನ ಅನುಮಾನದೊಳಗೆ ಸೇರಿಸ್ಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಇದಕ್ಕೆ ದೃಷ್ಟಾಂತ ಅನ್ನೋದು ಕೂಡೋದಿಲ್ಲ. ಯಾಕೆ, ನಾವು ಅನುಮಾನ ಅಂತ ಹೇಳ್ಬೇಕು ಅಂತಂದ್ರೆ ಈಗ ಸದನುಮಾನಕ್ಕೆ ಕೆಲವು ಲಕ್ಷಣಗಳನ್ನು ಹೇಳ್ತಾರೆ. ಏನು, ಪಕ್ಷೇ ಸತ್ವಂ, ಸಪಕ್ಷೇ ಸತ್ವಂ, ವಿಪಕ್ಷಾದ್ ವ್ಯಾವೃತ್ತಿ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಸಪಕ್ಷದಲ್ಲಿ ಆ ಒಂದು ವ್ಯಾಪ್ತಿಯನ್ನ ನಾವು ತೋರಿಸ್ಕೊಡ್ಬೇಕಾಗ್ತದೆ. ಇಲ್ಲಿ ದೃಷ್ಟಾಂತ ಅಂದ್ರೆ ಏನು, ದೃಷ್ಟಾಂತ ಸಪಕ್ಷ ಎರಡು ಸೇಮ್ ಅಂದ್ರೆ ಏನು, ಎಲ್ಲಿ ಸಾಧ್ಯ ಮತ್ತು ಹೇತುವಿನ ಸಾಹಚರ್ಯ ನಮಗ್ ಕಾಣಿಸ್ತದೋ, ಎರಡು ಒಟ್ಟಿಗೆ ಇರುವಂತಹದ್ದು ನಮಗ್ ಕಾಣಿಸ್ತದೋ ಅದನ್ನ ನಾವೇನಂತ ಕರಿತೀವಿ, ದೃಷ್ಟಾಂತ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದು ಈ ಯುಕ್ತಿಯ ಒಂದು ವಿಷಯದಲ್ಲಿ ದೃಷ್ಟಾಂತ ಅನ್ನೋದು ಇಲ್ಲ, ಆದ್ದರಿಂದಾಗಿ ಇದು ಅನುಮಾನ ಅಂತ ಕರೀಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅನುಮಾನ ನಿಂತದ್ದೇ ಈ ಏನು ಪಕ್ಷ, ಹೇತು, ಸಾಧ್ಯ ಇವುಗಳ ಮೇಲೆ ನಿಂತಿರ್ತದೆ. ಇಲ್ಲಿ ಆ ಪಕ್ಷವನ್ನ ನಾವು ಸಾಧ್ಯವನ್ನ ಸಾಧನ ಮಾಡ್ಬೇಕು ಅಂತಂದಾಗ ಅಲ್ಲೇನಿರ್ಬೇಕು, ಹೇತು ಸಾಧ್ಯಗಳ ಸಾಹಚರ್ಯವನ್ನ ಮತ್ತೊಂದು ಕಡೆ ನಾವು ಉದಾಹರಣೆಯಲ್ಲಿ ತೋರಿಸ್ಲೇಬೇಕು. ತೋರಿಸದೆ ಹೋದ್ರೆ ಅದನ್ನ ನಾವು ಸಾಧನ ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಹಾಗಾಗಿ ಇಲ್ಲೇನಾಯ್ತು, ಅಲ್ಲಿ ದೃಷ್ಟಾಂತ ಇಲ್ಲದೆ ಇರೋದ್ರಿಂದಾಗಿ ನಾವು ಇದನ್ನ ಕೂಡಿಸ್ಲಿಕ್ಕೆ ಬರೋದಿಲ್ಲ, ಇದನ್ನ ಅನುಮಾನದಲ್ಲಿ ನಾವು ಸೇರಿಸ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಪೂರ್ವ ಪಕ್ಷ. ಇದು ಏತತ್ ಶಾಂತರಕ್ಷಿತ ವಚನಂ ಕಮಲಶೀಲೇನ ವ್ಯಾಖ್ಯಾತಂ. ಇದು ಶಾಂತರಕ್ಷಿತ ವಚನ. ಇದು ಮೂಲದಲ್ಲಿ ಯಾವುದು, ತರ್ಕ ಸಂಗ್ರಹ ಕಾರಿಕಾದ ಮೂಲದಲ್ಲಿ ಇದನ್ನ ಅವ್ರು ಹೇಳ್ತಾರೆ. ಅದನ್ನ ವ್ಯಾಖ್ಯಾನ ಮಾಡ್ತಾ ಕಮಲಶೀಲರು ಇದನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ. ಏನಂತ, ತದ್ಭಾವ ಭಾವಿತ್ವೇನ ಯಾ ತತ್ಕಾರ್ಯತಾ ಪ್ರತೀತಿ ಇಯಂ ಯುಕ್ತಿ.
ಇಯಂಚ ಸವಿಕಲ್ಪತ್ವಾತ್ ನ ಪ್ರತ್ಯಕ್ಷಂ ನಾಪ್ಯನುಮಾನಂ ದೃಷ್ಟಾಂತಾಭಾವಾತ್. ಇಲ್ಲಿ ತದ್ಭಾವ ಭಾವಿತ್ವೇನ ಯಾ ತತ್ಕಾರ್ಯತಾ ಪ್ರತೀತಿ ಇಯಂ ಯುಕ್ತಿ. ತದ್ಭಾವ ಭಾವಿತ್ವ ಅಂತಂದ್ರೆ ಏನು? ತದ್ಭಾವ ಭಾವಿತ್ವ ಅಂತಂದ್ರೆ ಅದಕ್ಕೆ ಉದಾಹರಣೆ ಇಲ್ಲಿ ಒಂದು ಅನುಮಾನ ರೂಪದಲ್ಲಿ ನಾವು ಇದನ್ನ ತಿಳಿಬೇಕು. ಇದಂ ಕಾರ್ಯಂ ತದ್ಭಾವ ಭಾವಿತ್ವ ಅಂತ ಒಂದು ಅನುಮಾನ ಮಾಡ್ಬೇಕು. ಈ ಇದಂ ಕಾರ್ಯಂ ಇದಕ್ಕೆ ಉದಾಹರಣವನ್ನ ನಾವು ಇಲ್ಲಿ ಸೇರಿಸ್ಕೊಂಡ್ಬಿಟ್ಟು ಇದನ್ನ ಮಾಡ್ಬೇಕು ಅಂತಂದ್ರೆ, ಇದಂ ಘಟಃ ಕಾರ್ಯಂ. ಇಲ್ಲಿ ಇದಂ ಅನ್ನೋ ಶಬ್ದದಿಂದ ಇಲ್ಲಿ ಘಟವನ್ನ ತಗೊಳ್ತೀವಿ, ಅಥವಾ ತತ್ ಶಬ್ದೇನ ಇಲ್ಲಿ ಘಟವನ್ನ ತಗೊಳ್ತೀವಿ. ತದ್ಭಾವ ಭಾವಿತ್ವಾತ್ ಅಂತಂದ್ರೆ ಏನು? ತದ್ಭಾವ ಭಾವಿತ್ವಾತ್ ಅನ್ನೋದು ಇಲ್ಲಿ ನಮಗೆ ಹೇತು ಅಂತ ಆಗ್ತದೆ. ಆ ಹೇತು ಯಾವುದು ಅಂತಂದ್ರೆ ಕಪಾಲ ಭಾವ ಭಾವಿತ್ವಾತ್ ಅಂತ ಹೇತು. ಘಟವನ್ನು ಕುರಿತು ಕಪಾಲ ಭಾವ ಏನು, ಕಪಾಲ ದ್ವಯಗಳ ಸಂಯೋಗದಿಂದ ನಮಗೆ ಘಟ ಉತ್ಪತ್ತಿ ಅಂತ ಆಗ್ತದೆ. ಆದ್ದರಿಂದಾಗಿ ಕಪಾಲ ಭಾವದಿಂದ ಭಾವಿತ್ವಾತ್, ಕಪಾಲ ಭಾವದಿಂದ ಅಥವಾ ಕಪಾಲ ದ್ವಯಗಳ ಸಂಯೋಗದಿಂದ ಈ ಘಟ ನಿರ್ಮಾಣ ಆಗೋದ್ರಿಂದಾಗಿ ಆ ಕಪಾಲ ಭಾವ ಭಾವಿತ್ವ ಅಂತ ಅನ್ನೋದು ಯಾವುದಕ್ಕೆ ಹೇತು ಆಗ್ತದೆ? ಘಟ ಎಂಬ ಕಾರ್ಯವನ್ನು ಕುರಿತು ಅದು ಏನಾಗ್ತದೆ? ಹೇತು ಅಂತ ಆಗ್ತದೆ. ಓಕೆ, ಸೊ ಇಲ್ಲಿ ತದ್ಭಾವ ಭಾವಿತ್ವ ಅಂತ ಅನ್ನೋದು ಇದು ಈ ಒಂದು ಶಬ್ದ ಪ್ರಯೋಗ ಮಾಡೋದ್ರಿಂದ ನಮಗೆ ಏನ್ ಹೇಳ್ತದೆ ಅಂತಂದ್ರೆ, ಈ ಘಟ ಕಾರ್ಯವನ್ನು ಕುರಿತು ಕಪಾಲದ್ವಯ ಸಂಯೋಗ ಅಂತ ಅನ್ನೋದು ಕಾರಣ ಆಗ್ತದಲ್ಲ. ಇಲ್ಲಿ ನಾವು ಇನ್ನೊಂದು ಉದಾಹರಣೆಯನ್ನ ಸೂಚನೆ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಹೇಗೆ ಅಂತಂದ್ರೆ, ಈ ಕೇವಲಾನ್ವಯಿ ಅನ್ನುವಂತಹ ಒಂದು ಅನುಮಾನದ ಭೇದ ಇದೆ. ಆ ಕೇವಲಾನ್ವಯಿಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಅನ್ವಯ ಮುಖೇನ ವ್ಯಾಪ್ತಿಯನ್ನು ಹೇಳ್ತೀವಿ ಹೊರತು ವ್ಯತಿರೇಕವಾಗಿ ನಾವು ವ್ಯಾಪ್ತಿಯನ್ನು ಹೇಳಿಕ್ ಬರೋದಿಲ್ಲ. ಉದಾಹರಣೆಗೆ ಸರ್ವಂ ಅಭಿಧೇಯಂ ಪ್ರಮೇಯತ್ವ ಅಂತ ಒಂದು ಅನುಮಾನ ಮಾಡ್ತೀವಿ. ಸರ್ವಂ ಅಂತಂದ್ರೆ ಎಲ್ಲವೂ. ಅದೇನಾಗಿದೆ? ಸರ್ವಂ ಅಭಿಧೇಯಂ. ಅಭಿಧೇಯ ಅಂತಂದ್ರೆ ಅದಕ್ಕೆ ಹೆಸರು ಕೊಡಲಿಕ್ಕೆ ಯೋಗ್ಯವಾದದ್ದನ್ನ ಅಭಿಧೇಯ ಅಂತ ಹೇಳ್ತೀವಿ. ಯಾಕೆ? ಪ್ರಮೇಯ ಆಗಿರೋದ್ರಿಂದ. ಪ್ರಮೇಯ ಅಂತಂದ್ರೆ ಪ್ರಮಾ ವಿಷಯ ಆಗಿರೋದ್ರಿಂದ. ಇಲ್ಲಿ ಸರ್ವಂ ಅಭಿಧೇಯಂ ಅಂತ ಹೇಳಿದಾಗ ಎಲ್ಲವೂ ಕೂಡ ಪಕ್ಷದಲ್ಲಿಯೇ ಬಂದು ಹೋಗ್ಬಿಡ್ತದೆ. ಜಗತ್ತಿನೊಳಗೆ ಯಾವ ಪದಾರ್ಥವನ್ನ ನಾವು ತಗೊಂಡ್ರು ಕೂಡ ಅದೇನಾಗ್ಬಿಡ್ತದೆ? ಪಕ್ಷದಲ್ಲಿಯೇ ಆಗ್ಬಿಡ್ತದೆ, ಪಕ್ಷದಲ್ಲಿ ಬಂದ್ಬಿಡ್ತದೆ. ಪಕ್ಷದಲ್ಲಿ ಬರೋದ್ರಿಂದ ಏನಾಗ್ತದೆ? ಆ ಪಕ್ಷ ಅಲ್ಲೇ ನಮಗೆ ದೃಷ್ಟಾಂತವನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ. ಯಾವ್ದನ್ನ ದೃಷ್ಟಾಂತ ತೋರಿಸ್ಲಿಕ್ಕೆ ಹೋಗ್ತೀರಿ ಅದು ಕೂಡ ಅಭಿಧೇಯ ಆಗಿರ್ತದೆ. ಅದರಲ್ಲಿಯೂ ಅಭಿಧೇಯತ್ವ ಪ್ರಮೇಯತ್ವ ಗುಣಗಳು ಅದರಲ್ಲೂ ಇರೋದ್ರಿಂದಾಗಿ ಅವೆಲ್ಲವೂ ಕೂಡ ಮತ್ತೆ ಆ ಪಕ್ಷದಲ್ಲಿಯೇನೆ ಅಂತರ್ಭಾವ ಆಗೋದ್ರಿಂದ ಅಲ್ಲಿ ನಮ್ಗೆ ಯಾವುದೇ ವಿಧವಾದಂತಹ ಅಲ್ಲಿ ಉದಾಹರಣೆಯನ್ನು ತೋರಿಸ್ಲಿಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ಇಲ್ಲೂ ಕೂಡ ಏನಾಗುತ್ತಂದ್ರೆ, ಈ ಘಟವು ಕಾರ್ಯವಾಗಿದೆ. ಯಾಕೆ ಅಂತಂದ್ರೆ ಕಪಾಲ ಭಾವ ಭಾವಿತ್ವ ಅನ್ನುವಂತಹ ಹೇತುವಿನಿಂದ ಹೇಳ್ತಾ ಇದೀವಿ. ಕಪಾಲದ್ವಯ ಸಂಯೋಗದಿಂದ ಅದು ಘಟ ಕಾರ್ಯ ಅಂತ. ಇಲ್ಲಿ ನಾವು ಘಟವನ್ನೇ ಯಾಕೆ ಕಪಾಲ ಭಾವಿತ್ವ ಅಂದ್ರೆ ಕಪಾಲದ್ವಯ ಸಂಯೋಗದಿಂದ ಘಟವನ್ನು ಬಿಟ್ಟು ಬೇರೆ ಅನ್ಯ ವಸ್ತು ಉತ್ಪತ್ತಿ ಆಗದೇ ಇರೋದ್ರಿಂದಾಗಿ, ಘಟ ಮಾತ್ರ ವಸ್ತು ಉತ್ಪತ್ತಿ ಆಗಿರೋದ್ರಿಂದಾಗಿ ಅಲ್ಲಿ ನಾವು ಕಪಾಲ ಭಾವ ಭಾವಿತ್ವ ಘಟವನ್ನು ಬಿಟ್ಟು ಬೇರೆ ವಸ್ತುನಲ್ಲಿ ತೋರಿಸಿಕ್ ಬರೋದೇ ಇಲ್ಲ. ಹಾಗಾಗಿ ಜಗತ್ತಿನಲ್ಲಿ ಎಷ್ಟು ಘಟಗಳಿರುತ್ತವೋ ಆ ಎಲ್ಲ ಘಟಗಳು ಕೂಡ ಏನಾಯ್ತು? ಈ ಪಕ್ಷೀಭೂತವೂ ಆಗ್ಬಿಡ್ತಾವ. ಅವೆಲ್ಲ ಪಕ್ಷ ಆಗ್ಬಿಡ್ತಾವ. ಪಕ್ಷ ಅಂತಂದ್ರೆ ಏನು? ಸಂದಿಗ್ಧ ಸಾಧ್ಯವಾನ್ ಪಕ್ಷ. ಎಲ್ಲಿ ಸಾಧ್ಯವು ಸಂದಿಗ್ಧವಾಗಿರ್ತದೋ ಅದನ್ನ ನಾವು ಪಕ್ಷ ಅಂತ ಕರಿತೀವಿ. ಈಗ ಪರ್ವತೋ ವನ್ಯಮಾನ್ ಧೂಮಾತ್ ಅಂತ ಹೇಳಿದಾಗ ಈ ಒಂದು ಅನುಮಾನ ತಗೊಂಡಾಗ ಇಲ್ಲಿ ಪಕ್ಷ ಯಾವುದು ಅಂತಂದ್ರೆ ಪರ್ವತ ಅನ್ನುವಂಥದ್ದು ಪಕ್ಷ ಆಗ್ತದೆ. ಯಾಕೆ? ಅಲ್ಲಿ ವನ್ಹಿ ಏನೋ ಸಿದ್ಧ ಆಗಿಲ್ಲ ನಮಗೆ. ಯಾಕೆ? ಅಲ್ಲಿ ನಮಗ್ ಪರ್ವತದಲ್ಲಿ ಬರೀ ಧೂಮ್ ಮಾತ್ರ ಕಾಣಿಸ್ತಾ ಇದೆ, ಪರ್ವತದಲ್ಲಿ ಹೊಗೆ ಕಾಣಿಸ್ತಾ ಇದೆ, ಅಲ್ಲಿ ಬೆಂಕಿ ನಮಗ್ ಕಾಣಿಸ್ತಾ ಇಲ್ಲ. ಹಾಗಾಗಿ ನಮಗೆ ಏನ್ ಕಾಣಿಸ್ತಾ ಇದೆ? ಈಗ ಒಂದು ಪರ್ವತ ಕಾಣಿಸ್ತಾ ಇದೆ, ಒಂದು ಬೆಂಕಿ ಕಾಣಿಸ್ತಾ ಇದೆ. ಇಲ್ಲಿ ನಾವು ಆ ಪರ್ವತದಲ್ಲಿ ಈ ಹೊಗೆ ಕಾಣಿಸ್ತಾ ಇರೋದ್ರಿಂದಾಗಿ ನಾವು ಬೆಂಕಿಯನ್ನ ಅಲ್ಲಿ ಸಾಧನ ಮಾಡ್ಲಿಕ್ಕೆ ಹೊರಟಿವಿ. ಆ ಬೆಂಕಿ ಅನ್ನೋದು ಕಾಣದೇ ಇರೋದ್ರಿಂದಾಗಿ ಅದು ಸಂದಿಗ್ಧ ಅಂತ ಹೇಳ್ತೀವಿ. ಯಾವುದು ಎಲ್ಲಿ ಸಾಧ್ಯವು ಸಂದಿಗ್ಧವಾಗಿರ್ತದೋ ಅದನ್ನು ನಾವು ಪಕ್ಷ ಅಂತ ಕರಿತೀವಿ. ಸೊ ಇಲ್ಲಿ ಎಲ್ಲಾ ಘಟಗಳು, ಇಲ್ಲಿ ನಾವೇನ್ ಮಾಡ್ಲಿಕ್ಕೆ ಘಟ ಇದು ಪಕ್ಷ, ಘಟಕ್ಕೆ ನಾವು ಏನನ್ನ ಸಿದ್ಧ ಮಾಡ್ಲಿಕ್ಕೆ ಹೊರಟಿವಿ? ಘಟ ಇದು ಕಾರ್ಯ ಆಗಿದೆ ಅಂತ ಹೇಳ್ತಾ ಇದೀವಿ. ಯಾಕೆ? ಕಪಾಲದ್ವಯ ಸಂಯೋಗ ಅನ್ನುವಂತಹ ಕಾರಣದಿಂದ ಇದು ಉತ್ಪತ್ತಿ ಆಗಿದ್ದರಿಂದಾಗಿ ಇದು ಕಾರ್ಯ ಆಗಿದೆ ಅಂತ ಸಾಧನ ಮಾಡ್ಲಿಕ್ಕೆ ಹೊರಟಿವಿ. ಇಲ್ಲಿ ಏನಾಯ್ತು? ಜಗತ್ತಿನೊಳಗಿರ್ತಕ್ಕಂತಹ ಎಲ್ಲಾ ಘಟಗಳು ಏನಾಯ್ತು? ಪಕ್ಷೀಭೂತವಾಗ್ಬಿಡ್ತಾವ. ಹಾಗಾಗಿ ನಾವು ಇಲ್ಲಿ ಯಾವುದೇ ವಿಧವಾದಂತಹ ದೃಷ್ಟಾಂತವನ್ನ ತೋರಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಮತ್ತೊಂದು ಇಲ್ಲಿ ಸಾಕ್ಷಾತ್ತಾಗಿ ದೃಷ್ಟಾಂತ ತೋರಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ? ಅನ್ಯ ದೃಷ್ಟಾಂತವನ್ನ ತೋರಿಸ್ಬೇಕು ಅಂತ ತಿಳ್ಕೊಂಡು ಇನ್ನೊಂದು ಅನುಮಾನ ಮಾಡ್ತೀವಿ. ಅಂತಂದ್ರ
ಅಲ್ಲಿ ಏನ್ ಮಾಡ್ಬೇಕಾಗ್ತದೆ, ಇನ್ನೊಂದು ಅನುಮಾನ ಮಾಡ್ಬೇಕು. ಏನಂತ? ಕಪಾಲಹ ಕಾರ್ಯಂ ತದ್ಭಾವ ಭಾವಿತ್ವಾತ್ ಅಂತ ಇನ್ನೊಂದು ಅನುಮಾನವನ್ನು ಮಾಡ್ಬೇಕು. ಹಿಂದೆ ನಾವು ಘಟಃ ಕಾರ್ಯಂ ಅಂತ ಹೇಳಿದ್ವಿ, ಇಲ್ಲಿ ಕಪಾಲಹ ಕಾರ್ಯಂ ಅಂತ ಮಾಡ್ತೀವಿ. ಇಲ್ಲಿ ಏನಾಯ್ತು, ಕಪಾಲ ಅಂತ ಅನ್ನೋದೇನಾಯ್ತು ನಮಗೆ, ಇದು ಪಕ್ಷ ಆಯ್ತು. ಕಾರ್ಯ ಅಂತ ಅನ್ನೋದು ಮತ್ತೆ ಅದು ಸಾಧ್ಯ ಆಯ್ತು. ತದ್ಭಾವ ಭಾವಿತ್ವ ಅಂತಂದಾಗ ಅದು ಮತ್ತೆ ಅದು ಹೇತು ಆಯ್ತು. ಇಲ್ಲಿ ತದ್ಭಾವ ಭಾವಿತ್ವ ಅಂತಂದಾಗ ಏನ್ ತಗೊಳ್ತೀವಿ ಅಂತಂದ್ರೆ, ಕಪಾಲ ಇದು ಅರ್ಧ, ಏನು ಘಟದ ಅರ್ಧ ಭಾಗ ಆಯ್ತು. ತದ್ಭಾವ ಭಾವಿತ್ವ ಅಂತಂದಾಗ ಇಲ್ಲಿ ಏನ್ ಮಾಡ್ತೀವಿ ನಾವು, ಕಾಲಘಟವನ್ನ ತಗೊಳ್ತೀವಿ. ಅಂದ್ರೆ ಖಂಡ ಕಪಾಲವನ್ನ ತಗೊಳ್ತೀವಿ. ಖಂಡ ಕಪಾಲ ಅಂತಂದ್ರೆ ಈ ಅರ್ಧದ ಅರ್ಧ, ಅವೆರಡರ ದ್ವಯದಿಂದ ಒಂದು ಕಪಾಲ ಆಗ್ತದೆ. ಸೊ ಹಂಗಾಗಿ ಆ ಎರಡರ ಸಂಯೋಗದಿಂದ ಒಂದು ಕಪಾಲ ಆಯ್ತು ಅಂತ ಹೇಳಿದಾಗ ಅಲ್ಲೂ ಕೂಡ ಇದೇ ಒಂದು ದೋಷ ಬರ್ತದೆ. ಯಾಕೆ ಅಂತಂದ್ರೆ ಜಗತ್ತಿನೊಳಗಿರ್ತಕ್ಕಂತಹ ಎಲ್ಲಾ ಕಪಾಲಗಳು ಕೂಡ ಏನಾಗ್ತಾವ, ಮತ್ತೆ ಪಕ್ಷೀಭೂತ ಆಗ್ತಾವ. ಆ ಖಂಡ ಕಪಾಲಗಳೆಲ್ಲ ಹೇತು ಆಗ್ತಾವ. ಸೊ ಹಾಗಾಗಿ ಈ ಒಂದು ಅನುಮಾನಕ್ಕೆ ಬೇರೆಯಾದಂತಹ ದೃಷ್ಟಾಂತವನ್ನು ನಾವು ಕೊಡ್ಲಿಕ್ಕೆ ಬರೋದಿಲ್ಲ. ಸೊ ಈ ರೀತಿಯಾಗಿ ಏನಾಯ್ತು, ಒಂದು ಅನುಮಾನಕ್ಕೆ ಮತ್ತೊಂದು ಅನುಮಾನ, ನಾವು ದೃಷ್ಟಾಂತ ರೂಪೇಣ ಇನ್ನೊಂದು ಅನುಮಾನವನ್ನು ಮಾಡ್ಲಿಕ್ಕೆ ಹೋದ್ವಿ. ಆ ಅನುಮಾನಕ್ಕೆ ಮತ್ತೆ ಅದಕ್ಕೆ ದೃಷ್ಟಾಂತ ಇಲ್ಲ, ಅದಕ್ಕೆ ಇನ್ನೊಂದು ಅನುಮಾನ. ಈ ರೀತಿಯಾಗಿ ಮಾಡ್ತಾ ಏನಾಗ್ತದೆ, ಅದಕ್ಕೆ ಅನವಸ್ಥಾ ಅಂತ ಕರೀತಾರೆ. ಓಕೆ, ಆ ರೀತಿಯಾದಂತಹ ಅನವಸ್ಥಾ ನಮಗ್ ಬರ್ತದೆ ಅಂತ ಹೇಳ್ತಾರೆ. ಏನಂತ ಇಲ್ಲಿ ಮುಂದೆ ಹೇಳ್ತಾರೆ. ಇಲ್ಲಿ ತದ್ಭಾವ ಭಾವಿತ್ವೇನ ಮುಂದೆ ಹೇಳ್ತಾರೆ, ಬಂದಾಗ ನೋಡೋಣ. ಇಲ್ಲಿ ತದ್ಭಾವ ಭಾವಿತ್ವೇನ ಯಾ ತತ್ಕಾರ್ಯತಾ ಪ್ರತೀತಿ ಇಯಂ ಯುಕ್ತಿ, ಇದು ಯುಕ್ತಿ. ಇಯಂಚ ಸವಿಕಲ್ಪತ್ವಾತ್ ನ ಪ್ರತ್ಯಕ್ಷಂ. ಇಲ್ಲಿ ವಿಕಲ್ಪ ಶಬ್ದಕ್ಕೆ ನಾವೇನಂತ ಅರ್ಥ ಮಾಡ್ತೀವಿ ಅಂತಂದ್ರೆ, ಸವಿಕಲ್ಪಕ ಅಂತಂದ್ರೆ ಇದು ಹೇತುವಿನಿಂದ ಇದು ಜನ್ಯವಾದದ್ದು ಅಂತ. ಸವಿಕಲ್ಪಕ ಅಂತಂದ್ರೆ ಹೇತುವಿನಿಂದ, ವಿಕಲ್ಪ ಶಬ್ದೇನ ಹೇತುವನ್ನ ತಗೊಳ್ತೀವಿ. ಆ ಹೇತುವಿನಿಂದ ಇದು ಉತ್ಪತ್ತಿ ಆಗಿದ್ದರಿಂದಾಗಿ, ಅಂದ್ರೆ ಏನು, ಈಗ ಅನುಮಾನ ಅಂತ ಅನ್ನೋದು ಯಾವ್ದ್ರಿಂದ, ಈಗ ಅನುಮಿತಿ ಅಂತ ಹೇಳ್ತೀವಿ. ಅನುಮಿತಿ ಅಂತಂದ್ರೆ ಏನು, ಅನುಮಾನ ಜನ್ಯವಾದಂತಹ ಜ್ಞಾನ ಇದೆ, ಅದನ್ನ ನಾವು ಅನುಮಿತಿ ಅಂತ ಹೇಳ್ತೀವಿ. ಹೌದಾ? ಅದೇ ರೀತಿ ಪ್ರತ್ಯಕ್ಷದಿಂದ ಹುಟ್ಟಿದಂತಹ ಒಂದು ಜ್ಞಾನಕ್ಕೆ ಅದಕ್ಕೂ ಪ್ರತ್ಯಕ್ಷ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಸವಿಕಲ್ಪಕ ಇದಂ ಇಯಂಚ ಸವಿಕಲ್ಪತ್ವಾ ನ ಪ್ರತ್ಯಕ್ಷಂ ಅಂತ ಹೇಳಿದ್ರು. ವಿಕಲ್ಪ ಅಂದ್ರೆ ಹೇತು, ಇದು ಹೇತುವಿನಿಂದ ಜನ್ಯವಾದಂತಹ ಜ್ಞಾನ ಇರೋದರಿಂದಾಗಿ ಇದು ಪ್ರತ್ಯಕ್ಷ ಅಂತ ಕರೀಲಿಕ್ಕೆ ಬರೋದಿಲ್ಲ. ಯುಕ್ತಿ ಅಂತ ಅನ್ನೋದೇನಾಗಿದೆ, ಇದು ಹೇತುವಿನಿಂದ ಜನ್ಯವಾದಂತಹ ಜ್ಞಾನ ಇದು, ಆದ್ದರಿಂದ ಇದು ಪ್ರತ್ಯಕ್ಷ ಅಲ್ಲ. ಯಾಕೆ? ಇದು ಇಂದ್ರಿಯ ಜನ್ಯ ಅಲ್ಲ. ಇದು ಏನಾಗಿದೆ ಅಂದ್ರೆ ಇಂದ್ರಿಯಾರ್ಥ ಸಂಯೋಗಜನ್ಯ ಅಲ್ಲ. ಇದು ಹೇತುವಿನಿಂದ ಜನ್ಯವಾದಂತಹ ಜ್ಞಾನ ಇರೋದ್ರಿಂದ ಇದು ಪ್ರತ್ಯಕ್ಷ ಅಲ್ಲ ಅಂತ ಹೇಳಿ ಪ್ರತ್ಯಕ್ಷದಿಂದ ಯುಕ್ತಿಯನ್ನ ಬೇರ್ಪಡಿಸಿದ್ರು. ಇನ್ನ ನಾಪ್ಯನುಮಾನ ದೃಷ್ಟಾಂತ ಭಾವಾತ್, ಇದು ಅನುಮಾನವೂ ಅಲ್ಲ. ಯಾಕೆ? ಇದಕ್ಕೆ ಯಾವುದೇ ಬಗೆಯ ದೃಷ್ಟಾಂತ ನಮಗೆ ಸಿಗೋದಿಲ್ಲ, ಅದರಿಂದಾಗಿ ಇದು ಅನುಮಾನವೂ ಅಲ್ಲ ಅಂತ ಹೇಳಿದ್ರು. ತಥಾಹಿ ದೃಷ್ಟಾಂತಾಭಾವ ಅಂತ ಅನ್ನೋದು ಹೇಗೆ ಅಂತ ಹೇಳಿ ನಾವು ಹಿಂದೆ ನೋಡಿದ್ವಿ. ಇದಂ ಕಾರ್ಯಂ ತದ್ಭಾವ ಭಾವಿತ್ವಾತ್ ಅಂತ ಹೇಳಿ ಆ ಅನುಮಾನ ಮಾಡಿ ಅದಕ್ಕೆ ಅದರಲ್ಲಿ ಘಟವನ್ನ ಸೇರಿಸಿ ಯಾವ ರೀತಿಯಾಗಿ ಇದು ಘಟ ಕಾರ್ಯಂ ಕಪಾಲ ಭಾವ ಭಾವಿತ್ವಾತ್, ಈ ರೀತಿಯಾಗಿ ಈ ಇಷ್ಟೊತ್ತೇನು ವಿವರಣೆಯನ್ನು ನೋಡಿದ್ವು ಅದು ಇದಕ್ಕೆ ವಿವರಣೆ. ಯಾವುದು? ನಾಪ್ಯನುಮಾನಂ ದೃಷ್ಟಾಂತಾಭಾವಾತ್ ಅನ್ನೋದಕ್ಕೆ ವಿವರಣೆ ಅದು. ಇನ್ನ ತಥಾಹಿ ದೃಷ್ಟಾಂತೋಪಿ, ಇನ್ನ ದೃಷ್ಟಾಂತಕ್ಕೂ ಕೂಡ ನಾವು ಮತ್ತೊಂದು ಅನುಮಾನ ಮಾಡ್ಲಿಕ್ಕೆ ಹೊರಟ್ರೆ ಏನಾಗ್ತದೆ, ಅತಯೇವ ತದ್ಭಾವ ಭಾವಿತ್ವ ಕಾರ್ಯತಾ ಪ್ರತಿಪತ್ತಿ, ಅಲ್ಲಿ ಮತ್ತೆ ತದ್ಭಾವ ಭಾವಿತ್ವ ಅನ್ನುವಂತಹ ಕಾರ್ಯತಾ ಅಲ್ಲಿ ಹುಟ್ಟೋದ್ರಿಂದಾಗಿ ತತ್ರಾಪಿ ದೃಷ್ಟಾಂತೋ ಅನ್ವೇಷಣೀಯ, ಆ ದೃಷ್ಟಾಂತಕ್ಕೊಂದು ಮತ್ತೆ ದೃಷ್ಟಾಂತವನ್ನು ಹುಡುಕಬೇಕಾದಂತಹ ಪ್ರಸಂಗ ಬರ್ತದೆ. ತತ್ರಾಪಿ ಅಪರಹ, ಆ ಮತ್ತೊಂದು ಅನುಮಾನಕ್ಕೆ ಮತ್ತೊಂದು ದೃಷ್ಟಾಂತ ಬೇಕು, ಆ ದೃಷ್ಟಾಂತಕ್ಕೆ ಮತ್ತೊಂದು ಅನುಮಾನ, ಆ ಅನುಮಾನಕ್ಕೊಂದು ಮತ್ತೊಂದು ದೃಷ್ಟಾಂತ, ಈ ರೀತಿಯಾಗಿ ಅದು ಇತಿ ಅನವಸ್ಥಾ ಸ್ಯಾತ್, ಈ ರೀತಿಯಾಗಿ ಅನವಸ್ಥಾ ಅನ್ನುವಂತಹ ದೋಷ ಬರ್ತದೆ ಇಲ್ಲಿ. ತಸ್ಮಾತ್ ಅಂದ್ರೆ ಅನವಸ್ಥಾ ಅಂತಂದ್ರೆ ಯಾವುದೇ ಎಂಡ್ಲೆಸ್, ಅದು ಇನ್ಫೈನೈಟ್ ಆಗ್ತಾ ಹೋಗ್ಬಿಡುತ್ತೆ. ತಸ್ಮಾತ್ ಪ್ರಮಾಣಾಂತರಂ ಯುಕ್ತಿ ಇತ್ಯಾಹ ಚರಕೋ ವೈದ್ಯ, ಈ ರೀತಿಯಾಗಿ ಅನವಸ್ಥಾ ಅನ್ನುವಂತಹ ದೋಷ ಬರ್ತಾ ಇರೋದ್ರಿಂದಾಗಿ ಈ ಅನುಮಾನಕ್ಕೆ ಈ ಒಂದು ಯುಕ್ತಿಯನ್ನ ನಾವು ಅದಕ್ಕೆ ನಾವೇನ್ ಮಾಡ್ಬೇಕು, ಯುಕ್ತಿ ಅಂತ ಅನ್ನುವುದನ್ನ ಪ್ರಮಾಣಾಂತರ ಅಂತ ತಿಳಿಯಬೇಕು ಅಂತ ಚರಕರು ನಮಗ್ ಹೇಳ್ತಾರೆ ಅಂತ ಪೂರ್ವ ಪಕ್ಷವನ್ನ ಯಾರು ಶಾಂತ ರಕ್ಷಿತರು ನಮಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಏವಂ, ಈ ರೀತಿಯಾಗಿ ಪೂರ್ವ ಪಕ್ಷಂ ಉತ್ಥಾಯ, ಪೂರ್ವ ಪಕ್ಷವನ್ನ ತಿಳಿಸಿ ದೂಷಿತಂ ಯತ್, ಅದನ್ನ ಮುಂದೆ ದೂಷಣ ಮಾಡ್ತಾರೆ. ಯಾಕೆ? ಈ ಪೂರ್ವ ಪಕ್ಷ ಏನೇನ್ ಹೇಳಿದ್ದಾರೋ ಅದು ಸರಿಯಾದದ್ದಲ್ಲ ಅಂತ. ಯಾಕೆ?
ಕಾರ್ಯಕಾರಣ ಭಾವಸ್ಯ प्रतिपत्तिः न संगता तस्मादस्यां न भेदोऽस्ति साध्य साधनयोर्यतः तद्भाव व्यवहारे तु योग्यतायाः प्रसादने संकेत काल विज्ञातो विद्यतेर्थो निदर्शनम. ಇದನ್ನ ಶಾಂತರಕ್ಷಿತರು ಮಾಡದಂತಹ ಇದು ಕಾರಿಕಾದ ಮೂಲ. ಇದನ್ನ ಈ ವ್ಯಾಖ್ಯಾನ, ಇದರ ಅರ್ಥ ಏನು ಅಂತ ಹೇಳಿ ಕಮಲಶೀಲರು ಮುಂದೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಏನಂತ ಇಲ್ಲಿ ನೋಡೋಣ. ಯುಕ್ತೌ ನ ಸಾಧ್ಯ ಸಾಧನಯೋರ್ ಭೇದ. ಯುಕ್ತಿಯಲ್ಲಿ ಸಾಧ್ಯಕ್ಕೂ ಸಾಧನಕ್ಕೂ ಭೇದ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯ ಅಂತಂದ್ರೆ ಯಾವುದು? ಇಲ್ಲಿ ಸಾಧ್ಯವಾದದ್ದು ಯಾವುದು ಅಂತಂದ್ರೆ ಈಗ ಘಟ ಇದೆ, ಆಯ್ತಾ. ಸಾಧನ ಅಂತಂದ್ರೆ ಯಾವುದು? ಸಾಧನ ಅಂತಂದ್ರೆ ಕಪಾಲದ್ವಯ ಸಂಯೋಗ ಅಂತ ಹೇಳ್ತೀವಿ. ಇಲ್ಲಿ ಸಾಧ್ಯಕ್ಕೂ ಸಾಧನಕ್ಕೂ ಯಾವುದೇ ಭೇದ ಇಲ್ಲ ಅಂತ ಹೇಳ್ತಾರೆ. ತಥಾಹಿ ಅತ್ರ ತದ್ಭಾವ ಭಾವಿತ ಹೇತು. ತದ್ಭಾವ ಭಾವಿತ ಅಂತ ಅನ್ನೋದು ಹೇತು ಆಗಿದೆ. ಕಾರ್ಯಕಾರಣತಾಚ ಸಾಧ್ಯ. ಯಾಕೆ ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂತಂದ್ರೆ, ಇಲ್ಲಿ ನಾವು ಹಿಂದೆ ನೋಡಿದ್ವಿ ಏನಂತ, ಇದಂ ಕಾರ್ಯಂ ತದ್ಭಾವ ಭಾವಿತ್ವಾತ್ ಅಂತ ಹೇಳಿ. ಇದು ಅನುಮಾನದ ಒಂದು ಆಕೃತಿಯಾಗಿತ್ತು. ಇಲ್ಲಿ ತದ್ಭಾವ ಭಾವಿತ್ವಾತ್ ಅನ್ನೋದು ಏನಾಗಿದೆ? ಹೇತು ಇದೆ. ಅದನ್ನೇ ಹೇಳಿದ್ರು ತದ್ಭಾವ ಭಾವಿತ ಹೇತು ಅಂತ. ಇನ್ನ ಕಾರ್ಯಕಾರಣತಾಚ ಸಾಧ್ಯ. ಇದಂ ಕಾರ್ಯಂ ಅಂತ ಹೇಳಿದ್ವಿ. ಇದು ಬಂದಾಗ ಏನದು? ಕಾರ್ಯಕಾರಣವನ್ನು ಹೇಳ್ತಾ ಇರುವಂತಹದ್ದು, ಅದು ಸಾಧ್ಯ ಆಗಿದೆ. ನಚ ಅನಯೋಹೋ ಭೇದ ಉಪಲಭ್ಯತೆ. ಇವೆರಡರಲ್ಲಿ ಭೇದ ಅಂತ ಅನ್ನೋದು ನಮಗೆ ದೊರಕೋದಿಲ್ಲ, ಸಿಗೋದಿಲ್ಲ ಅಂತ ಹೇಳ್ತಾರೆ. ಯಾಕ? ಪರ್ಯಾಯತ್ವಾತ್ ತರು ಪಾದಪವತ. ಇದು ಏನಾಗಿದೆ? ಪರ್ಯಾಯಗಳಿವೆ. ಕಾರ್ಯಕಾರಣತ ಅಂದ್ರೆ ಬೇರೆ ಅಲ್ಲ, ತದ್ಭಾವ ಭಾವಿತ ಅಂತಂದ್ರೆ ಬೇರೆ ಅಲ್ಲ. ಸೊ ಹಾಗಾಗಿ ಸಾಧ್ಯ ಮತ್ತು ಹೇತು ಎರಡು ಒಂದೇ ಆಗಿದ್ದರಿಂದಾಗಿ ಅವುಗಳೇನಾಯ್ತು? ಅಲ್ಲಿ ಪರ್ಯಾಯವಾದುವೇ ಹೊರತು ಎರಡು ಭಿನ್ನ ಅಂತ ಆಗ್ಲೇ ಇಲ್ಲ ಅಂತ ಹೇಳಿದ್ರು. ಹೇಗೆ? ಅದಕ್ಕೆ ಉದಾಹರಣೆ ಕೊಡ್ತಾರೆ. ತರು ಪಾದಪ ಅಂತ ಹೇಳಿ. ತರು ಅಂತಂದ್ರೆ ಏನು? ತರು ಅಂತಂದ್ರೂ ಕೂಡ ವೃಕ್ಷಕ್ಕೆ ಇರತಕ್ಕಂತಹ ಒಂದು ಪರ್ಯಾಯ. ಪಾದಪ ಅಂತಂದ್ರೆ ಏನು? ಅದು ಕೂಡ ವೃಕ್ಷಕ್ಕೆ ಇರತಕ್ಕಂತಹ ಒಂದು ಪರ್ಯಾಯ. ಸೊ ತರು, ಇದು ತರು ಯಾಕೆ ಅಂದ್ರೆ ಇದು ಪಾದಪ ಆಗಿರೋದ್ರಿಂದ ಅಂತ ಹೇಳಿಕ್ಕಾಗತ್ತಾ? ಇಲ್ಲ. ಯಾಕೆ ಅಂದರೆ ತರು ಅಂದ್ರೂ ಒಂದೇ, ಪಾದಪ ಅಂದ್ರೂ ಒಂದೇ. ಆದ್ದರಿಂದಾಗಿ ಅಲ್ಲಿ ಎರಡು ಪರ್ಯಾಯತ್ವವನ್ನು ಅಂದ್ರೆ ಎರಡು ಪರ್ಯಾಯ ಪದಗಳಿಂದ ವಾಚ್ಯವಾದಂತಹವುಗಳು ಅಂತ ಹೇಳಿದಾಗ ಅವೆರಡರಲ್ಲಿ ಯಾವುದೇ ವಿಧವಾದಂತಹ ಭೇದ ಅಂತ ಅನ್ನೋದು ನಮಗ್ ತೋರೋದಿಲ್ಲ, ಎರಡು ಒಂದೇ ಆಗ್ಬಿಡ್ತಾವೆ. ಸೊ ಇಲ್ಲೂ ಕೂಡ ಏನಾಗಿದೆ? ತದ್ಭಾವ ಭಾವಿತ ಅಂತ ಅನ್ನೋದು ಹೇತು ಏನಿದೆ, ಅದಕ್ಕೂ ಕಾರ್ಯಕಾರಣಕ್ಕೂ ಏನು ವ್ಯತ್ಯಾಸ ಇಲ್ಲ. ತದ್ಭಾವ ಭಾವಿತ ಅಂತಂದ್ರೆ ಏನು? ತದ್ಭಾವ ಅಂತಂದ್ರೆ ಈಗ ಘಟಭಾವ, ಅದು ಭಾವಿತ್ವ ಯಾವ್ದ್ರಿಂದ ಇರ್ತದೆ? ಕಪಾಲದ್ವಯ ಸಂಯೋಗ. ಅವೆರಡು ಒಂದೇ ಇರೋದ್ರಿಂದಾಗಿ ಅಲ್ಲಿ ಏನಾಯ್ತು? ನಮಗೆ ಯಾವುದೇ ಭೇದ ಅಂತ ತೋರ್ಲಿಲ್ಲ. ಅಥಮತಂ ಅದು ಹೇಗೆ ಅಂತಂದ್ರೆ ನ ಕಾರ್ಯಕಾರಣತಾ ಸಾಧ್ಯತೆ ಕಿಂತರ್ಹಿ ತದ್ ವ್ಯವಹಾರ ಇತಿ. ಇಲ್ಲಿ ಅನುಮಾನದಲ್ಲಿ ಎರಡು ಬಗೆಯ ಅನುಮಾನವನ್ನ ನಮಗೆ ಶಾಸ್ತ್ರಕಾರರು ತಿಳಿಸ್ತಾರೆ. ಏನು ಅಂತಂದ್ರ ಒಂದು ದೃಷ್ಟ ಮತ್ತು ಸಾಮಾನ್ಯತೋ ದೃಷ್ಟ ಅಂತ ಎರಡು ಬಗೆಯ ಅನುಮಾನಗಳನ್ನು ತಿಳಿಸ್ತಾರೆ. ದೃಷ್ಟ ಅನುಮಾನ ಅಂತಂದ್ರೆ ಯಾವುದು? ಯಥಾಭೂತಯೋ ವ್ಯಾಪ್ತಿ ಗ್ರಹಣಂ ತಥಾಭೂತಯೋ ಲಿಂಗಲಿಂಗಿ ಭಾವೇ ದೃಷ್ಟಂ. ಈಗ ಸಾಧ್ಯ ಮತ್ತು ದೃಷ್ಟಾಂತ ಅಲ್ಲ, ಸಾಧ್ಯ ಮತ್ತು ಹೇತು ಸಾಧ್ಯಗಳೇನಿವೆ ಎರಡರಲ್ಲಿ ವ್ಯಾಪ್ತಿಯನ್ನು ಹೇಳ್ತೀವಿ. ಆ ಎರಡರಲ್ಲೂ ಏನ್ ಮಾಡ್ತೀವಿ? ವ್ಯಾಪ್ತಿಯನ್ನು ಹೇಳ್ತೀವಿ. ಅವುಗಳಲ್ಲಿ ಲಿಂಗಲಿಂಗಿ ಭಾವವನ್ನು ಎಲ್ಲಿ ಹೇಳ್ತೀವೋ ಅದನ್ನ ನಾವು ದೃಷ್ಟ ಅಂತ ಹೇಳ್ತೀವಿ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಪರ್ವತೋ ವನ್ಯಮಾನ್ ಧೂಮಾತ್ ಅನ್ನುವಂತಹ ಒಂದು ಉದಾಹರಣೆನ ಇಟ್ಕೊಂಡಾಗ ಲಿಂಗಲಿಂಗಿ ಭಾವ ಯಾವುದರಲ್ಲಿದೆ? ಇದರಲ್ಲೇ ಇದೆ. ಲಿಂಗ ಯಾವುದು? ಲಿಂಗ ಅಂತಂದ್ರೆ ಹೇತುವಿಗೆ ಲಿಂಗ ಅಂತ ಕರೀತಾರೆ. ಲಿಂಗ ಯಾವುದು? ಹೇತು. ಲಿಂಗ ಅಂತ ಅನ್ನೋದು ಧೂಮಾತ್. ಧೂಮಾತ್ ಅನ್ನುವಂತಹ ಲಿಂಗದಿಂದ ಲಿಂಗ ಉಳ್ಳದ್ದು ಯಾವುದು ಅಂದ್ರೆ ವನ್ಹಿ. ಲಿಂಗಲಿಂಗಿ ಭಾವ. ಹೇತುವನ್ನು ಉಳ್ಳದ್ದು ಯಾವುದು? ಅದು ಸಾಧ್ಯ. ಸೊ ಇಲ್ಲಿ ಧೂಮವನ್ನು ಉಳ್ಳದ್ದು ಯಾವುದು? ವನ್ಹಿ. ಸೊ ಲಿಂಗಲಿಂಗಿ ಭಾವ ಯಾವುದರಲ್ಲಿ ಬಂತು? ಹೇತು ಯಾವುದು? ಸಾಧ್ಯ ಮತ್ತು ಹೇತುಗಳಲ್ಲಿ ಬಂತು ಲಿಂಗಲಿಂಗಿ ಭಾವ. ಅದು ಯಾವುದು? ಇದು ವನ್ಹಿ ಮತ್ತು ಧೂಮಗಳಲ್ಲಿ ಬಂತು. ಇನ್ನ ಅವುಗಳಲ್ಲಿಯೇ ವ್ಯಾಪ್ತಿಯನ್ನ ನಾವು ಹೇಳ್ತೀವಿ. ಅವುಗಳಲ್ಲಿ ವ್ಯಾಪ್ತಿಯಲ್ಲಿ ಹೇಳ್ತೀವಿ ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ಹಿ ಅಂತ ಅನ್ನುವಂತಹ ವ್ಯಾಪ್ತಿಯನ್ನು ಹೇಳ್ತೀವಿ. ಅವುಗಳಲ್ಲಿಯೇ ಲಿಂಗಲಿಂಗಿ ಭಾವವನ್ನು ಹೇಳ್ತೀವಿ, ಅವುಗಳಲ್ಲಿಯೇ ವ್ಯಾಪ್ತಿಯನ್ನು ಹೇಳ್ತೀವಿ. ಇಂಥ ಒಂದು ಅನುಮಾನಕ್ಕೆ ನಾವೇನಂತ ಕರಿತೀವಿ? ದೃಷ್ಟಾನುಮಾನ ಅಂತ ಕರಿತೀವಿ.
ಇನ್ನ ಇದಕ್ಕೆ ಹೊರತುಪಡಿಸಿ ಇನ್ನೊಂದು ರೀತಿಯಾದಂತಹ ಅನುಮಾನ ಇದೆ. ಅದಕ್ಕೆ ಏನ್ ಹೇಳ್ತೀವಿ, ವ್ಯಾಪ್ಯ ವ್ಯಾಪಕಯೋಹೋ ಅನ್ಯಾದಶತ್ವೇಪಿ ತತ್ ಸಾಮಾನ್ಯಾಕಾರ ಅನುಮಾನೇನ ಲಿಂಗಲಿಂಗಿ ಭಾವೇ ಸಾಮಾನ್ಯತೋ ದೃಷ್ಟಂ ಅಂತ ಹೇಳಿ. ಇಲ್ಲಿ ಏನಂದ್ರೆ ವ್ಯಾಪ್ಯ ಮತ್ತು ವ್ಯಾಪಕ. ವ್ಯಾಪ್ಯ ಅಂದ್ರೆ ಹೇತುವನ್ನ ವ್ಯಾಪ್ಯ ಅಂತ ಕರೀತಾರೆ. ಓಕೆ, ಈ ಧೂಮಾಗ್ನಿಗಳ ಒಂದು ಉದಾಹರಣೆಯಲ್ಲಿ ತತ್ರ ಧೂಮೋ ವ್ಯಾಪ್ಯ, ಧೂಮ ಇದೇನಾಗಿದೆ ವ್ಯಾಪ್ಯ, ವ್ಯಾಪಕೋ ವನ್ಹಿ, ವ್ಯಾಪಕ ಯಾವುದು ವನ್ಹಿ. ವ್ಯಾಪ್ಯ ಅಂತಂದ್ರೆ ಕಡಿಮೆ ದೇಶದಲ್ಲಿರುವುದನ್ನ ವ್ಯಾಪ್ಯ ಅಂತ ಕರಿತೀವಿ, ಹೆಚ್ಚು ದೇಶದಲ್ಲಿ ಯಾವ್ದಿರ್ತದೋ ಅದನ್ನ ವ್ಯಾಪಕ ಅಂತ ಕರಿತೀವಿ. ಈಗ ಧೂಮವನ್ನ ವ್ಯಾಪ್ಯ ಅಂತ ಕರೀತಾರೆ, ಯಾಕೆ ಧೂಮ ಕಡಿಮೆ ಜಾಗದಲ್ಲಿ ಇರ್ತದೆ. ವನ್ಹಿ ಏನಾಗಿದೆ ಜಾಸ್ತಿ ಜಾಗಗಳಲ್ಲಿ ನಮಗೆ ಕಂಡು ಬರ್ತದೆ. ಜಾಗ ಅಂತಂದ್ರೆ ಈ ಧೂಮ ಎಲ್ಲಾ ಕಡೆ ಅದು ಪಸರಿಸಿ ಬಿಡ್ತದೆ, ತುಂಬಾ ಜಾಸ್ತಿ ಆಯ್ತು, ವನ್ನಿ ಒಂಚೂರೇ ಇರ್ತದೆ ಅಂತ ಅರ್ಥ, ಆ ಅರ್ಥದಲ್ಲೆಲ್ಲ ಅನೇಕ ದೇಶಗಳನ್ನ ತಗೊಂಡಾಗ, ಈಗ ಉದಾಹರಣೆಗೆ ಈಗ ಒಂದು ಎಲೆಕ್ಟ್ರಿಸಿಟಿ ಇದೆ, ಎಲೆಕ್ಟ್ರಿಸಿಟಿಯಲ್ಲಿ ವನ್ನಿ ಇದೆಯಾ, ಇದೆ. ಧೂಮ ಇದೆಯಾ, ಇಲ್ಲ. ಅಥವಾ ಎಲೆಕ್ಟ್ರಿಕ್ ಸ್ಟವ್ ಇಟ್ಕೊಳ್ಳಿ, ಎಲೆಕ್ಟ್ರಿಕ್ ಸ್ಟವ್ ಅಲ್ಲಿ ವನ್ನಿ ಇದೆಯಾ, ಇದೆ. ಯಾಕೆ ವನ್ನಿ ಇದ್ದದ್ರಿಂದಲೇನೆ ನಮಗೆ ಆಹಾರ ಪಾಕ ಅಂತ ಅನ್ನೋದಾಗತ್ತೆ. ಅದರಲ್ಲಿ ಧೂಮ ಇದೆಯಾ, ಇಲ್ಲ. ಸೊ ಈ ರೀತಿಯಾಗಿ ಅನೇಕ, ಈಗ ಅಯೋಗೋಲಕ ಅಂತ ಹೇಳ್ತಾರೆ. ಅಯೋಗೋಲಕ ಅಂತಂದ್ರೆ ಒಂದು ಕಬ್ಬಿಣದ ಒಂದು ಚಂಡನ್ನ ಅದನ್ನೇನ್ ಮಾಡೋದು, ಚೆನ್ನಾಗಿ ಬೆಂಕಿಯಲ್ಲಿ ಕಾಯಿಸಿದಾಗ ಏನಾಗ್ತದೆ, ಅದರಲ್ಲಿ ಬೆಂಕಿ ಇದೆಯಾ, ಇದೆ. ಅದ್ರ ಧೂಮ ಇದೆಯಾ, ಇಲ್ಲ. ಸೊ ಅದು ಏನಾಗ್ತದೆ, ಧೂಮ. ಈಗ ಎಷ್ಟೋ ಉದಾಹರಣೆಗಳನ್ನ ನಾವು ನೋಡಿದ್ವಿ. ಈಗ ಈ ಎಲೆಕ್ಟ್ರಿಕ್ ಸ್ಟವ್ ಆಗ್ಬಹುದು, ಈ ಅಯೋಗೋಲಕ ಆಗ್ಬಹುದು, ಇನ್ನು ಅನೇಕ ಕಡೆಗಳಲ್ಲಿ ಏನ್ ಮಾಡ್ತೀವಿ ನಾವು, ವನ್ಹಿಯನ್ನ, ಈಗ ಇದು ನಾವು ಡೈಲಿ ಅಡಿಗೆ ಮಾಡ್ತಕ್ಕಂತಹ ಈ ಗ್ಯಾಸ್ ಸ್ಟವ್ ಇದೆ, ಅಲ್ಲಿ ಧೂಮ ಬರ್ತದಾ, ಇಲ್ಲ. ಅದರ ಬೆಂಕಿ ಬರ್ತದಾ, ಬರುತ್ತೆ. ಸೊ ಲಿಕ್ವಿಡ್ LPG ಸ್ಟವ್ ಅಲ್ಲೂ ಕೂಡ ನಮಗೇನಾಗಿದೆ, ಅಲ್ಲಿ ಧೂಮ ಕಾಣಿಸೋದಿಲ್ಲ. ಸೊ ಆದ್ರೆ ವನ್ನಿ ಇದೆಯಾ, ಇದೆ. ಸೊ ಅಂದ್ರೆ ಏನಾಯ್ತು, ಈ ವನ್ನಿ ಅಂತ ಅನ್ನೋದು ಜಾಸ್ತಿ ದೇಶದಲ್ಲಿದೆ. ಧೂಮ ಏನಿದೆ, ಧೂಮ ಎಲ್ಲಿ ಕಾಣಿಸ್ತದೆ ಅಂತಂದ್ರೆ ಎಲ್ಲಿ ಆರ್ದ್ರೇಂಧನ ಸಂಯೋಗ ಇರ್ತದೆ, ಅಲ್ಲಿ ಮಾತ್ರ ಧೂಮ ಕಾಣಿಸ್ತದೆ. ಎಲ್ಲಿ ಹಸಿಯಾದಂತಹ ಇಂಧನ ಇರ್ತದೋ, ಹಸಿಯಾದಂತಹ ಕಟ್ಟಿಗೆಯನ್ನ ನಾವು ಉರಿ ಅದಕ್ಕೆ ಬೆಂಕಿ ಹಚ್ಚಿದ್ರೆ ಏನಾಗ್ತದೆ, ಅಲ್ಲಿ ಧೂಮೋತ್ಪತ್ತಿ ಅಂತ ಅನ್ನೋದಾಗ್ತದೆ. ಸೊ ಇಲ್ಲಿ ಅದಕ್ಕೆ ಎಲ್ಲಿ ಈ ಆರ್ದ್ರೇಂಧನ ಸಂಯೋಗ ಇರ್ತದೋ ಅದನ್ನ ನಾವು ಅಲ್ಲಿ ನಾವು ಧೂಮವನ್ನ ನೋಡ್ಬಹುದು. ಆ ಒಂದು ಏನಂತಾರೆ, ಅಷ್ಟು ಜಾಗವನ್ನು ಬಿಟ್ಟು ಬೇರೆ ಎಲ್ಲ ಕಡೆ ಏನಾಗ್ತದೆ, ವನ್ಹಿ ಧೂಮರಹಿತವಾಗಿ ನಾವು ನೋಡ್ಲಿಕ್ಕೆ ಸಿಗ್ತದೆ. ಅದರಿಂದಾಗಿ ವನ್ಹಿಯನ್ನ ಏನ್ ಕರೀತಾರೆ, ವ್ಯಾಪಕ ಅಂತ ಕರೀತಾರೆ, ಧೂಮವನ್ನ ವ್ಯಾಪ್ಯ ಅಂತ ಕರೀತಾರೆ. ಇಲ್ಲಿ ವ್ಯಾಪಕ. ಸೊ ಇದು ನಾನು ಬರೀ ವ್ಯಾಪಕ ಅನ್ಲಿಕ್ಕೆ ಇದು ಕೊಟ್ಟಿದ್ದೆ, ಏನೋ ಉದಾಹರಣೆ ಕೊಟ್ಟದ್ದು. ಓಕೆ, ಸೊ ವ್ಯಾಪ್ಯ ಅಂತಂದ್ರೆ ಹೇತು, ವ್ಯಾಪಕ ಅಂದ್ರೆ ಸಾಧ್ಯ. ಹೇತು ಸಾಧ್ಯಗಳೇನಾಗಿರ್ತವೆ, ಅನ್ಯಾದೃಶತ್ವೇಪಿ, ಅದು ಹೇತು ಮತ್ತು ಸಾಧ್ಯಗಳು ಬೇರೆ ಬೇರೆ ತರನೇ ಇದ್ದದ್ರಿಂದ ಇರ್ತವೆ. ಅವುಗಳಲ್ಲಿ ನಾವು ವ್ಯಾಪ್ತಿಯನ್ನು ಕೂಡಿಸ್ಲಿಕ್ಕೆ ಎಷ್ಟೋ ಕಡೆ ಬರೋದಿಲ್ಲ. ತತ್ ಸಾಮಾನ್ಯಾಕಾರ ಅನುಮಾನೇನ ಲಿಂಗಲಿಂಗಿ ಭಾವೇ ಸಾಮಾನ್ಯತೋ ದೃಷ್ಟು. ಅಲ್ಲಿ ಏನ್ ಮಾಡ್ತಾರಂದ್ರೆ ಆ ಎರಡರಲ್ಲಿರ್ತಕ್ಕಂತಹ ಸಾಮಾನ್ಯ ಭಾವವನ್ನ ಇಟ್ಟುಕೊಂಡು ಅಲ್ಲಿ ಏನ್ ಮಾಡ್ತಾರೆ, ವ್ಯಾಪ್ತಿಯನ್ನ ಕೂಡಿಸ್ತಾರೆ. ಹಿಂದಿನ ಒಂದು ಈ ಏನೊಂದು ಅನುಮಾನ ಇದೆ, ಯಾವುದು, ಎಲ್ಲಿ ಲಿಂಗಲಿಂಗಿಗಳು ಮತ್ತು ವ್ಯಾಪ್ತಿ ಎರಡು ಕೂಡಿಸ್ಲಿಕ್ಕೆ ಬರ್ತದೋ ಅಂಥ ಅನುಮಾನದಲ್ಲಿ ಏನ್ ಮಾಡ, ಅಲ್ಲಿ ಏನು ಕಷ್ಟ ಆಗೋದಿಲ್ಲ. ಆರಾಮಾಗಿ ನಾವು ಲಿಂಗಲಿಂಗಿ ಭಾವವನ್ನು ಸಮರ್ಥನೆ ಮಾಡಬಹುದು, ಮತ್ತೆ ಅವುಗಳ ವ್ಯಾಪ್ತಿಯನ್ನು ಕೂಡ ಸಮರ್ಥನೆ ಮಾಡಬಹುದು. ಅದು ದೃಷ್ಟಾನುಮಾನ. ಇದು ಸಾಮಾನ್ಯತೋ ದೃಷ್ಟ ಅನ್ನುವಂಥದ್ದೇನಿದೆ, ಅಲ್ಲಿ ಆ ಎರಡು ಲಿಂಗಲಿಂಗಿಗಳಲ್ಲಿ ಸಮಾನ ಭಾವ ಯಾವ್ದಿರುತ್ತೆ, ಯಾವುದನ್ನ ನಾವು ಕೂಡಿಸ್ಲಿಕ್ಕೆ ಬರೋದಿಲ್ಲ, ಅಂಥ ಅನುಮಾನಗಳಲ್ಲಿ ಆ ಲಿಂಗಲಿಂಗಿ ಭಾವದಲ್ಲಿ ಅಥವಾ ವ್ಯಾಪಕ ಭಾವ ಇರ್ತಾವೋ ಅವುಗಳಲ್ಲಿ ನಾವೇನ್ ಮಾಡ್ಬೇಕು, ಸಾಮಾನ್ಯವಾದಂತಹ ಒಂದು ಗುಣವನ್ನ ಹುಡುಕ್ಬಿಟ್ಟು ಅದರಿಂದ ಏನ್ ಮಾಡ್ತೀವಿ, ನಾವು ವ್ಯಾಪಕ ಭಾವವನ್ನ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇಲ್ಲೂ ಕೂಡ ಏನೋ ಈ ಯುಕ್ತಿಯಲ್ಲೂ ಕೂಡ ಈ ರೀತಿಯಾದಂತಹ ಸಾಮಾನ್ಯತೋ ದೃಷ್ಟ ಅನುಮಾನ ಇದು. ಸೊ ಇಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಆ ಒಂದು ಆ ಒಂದು ಅನುಮಾನದಂತೆ ಇಲ್ಲಿ ನಾವು ಅದನ್ನ ಆ ವ್ಯಾಪ್ತಿಯನ್ನ ಸಿದ್ಧ ಮಾಡ್ಲಿಕ್ಕೆ ಹೊರಟಿದೀವಿ. ಅದನ್ನ ಇಲ್ಲಿ ಹೇಳ್ತಾರೆ ಏನಂತ, ಯುಕ್ತೌತು ತತ್ರ ಇಲ್ಲಿ ಅಥ ಮತಂ ನ ಕಾರ್ಯಕಾರಣತಾ ಸಾಧ್ಯತೆ ಕಿಂತರ್ಹಿ ತದ್ ವ್ಯವಹಾರ ಇತಿ. ಇಲ್ಲಿ ನಾವು ಕಾರ್ಯಕಾರಣವನ್ನ ಇಲ್ಲಿ ನಾವು ಸಾಧನ ಮಾಡ್ಲಿಕ್ಕೆ ಹೊರಟಿಲ್ಲ ಅಂತ ಹೇಳ್ತಾರೆ. ಈಗ ಕಾರ್ಯಕಾರಣ ಅಂತಂದ್ರೆ ಏನು, ಈಗ ಮೃತ್ ಇದು ಕಾರ್ಯ, ಇದು ಅಥವಾ ಇದು ಘಟ ಇದು ಕಾರ್ಯ, ಮತ್ತೆ ಕಪಾಲ ದ್ವಯಗಳೇನಿದೆ ಅದು ಕಾರಣ ಅಂತ.
ಸೊ ಇಲ್ಲಿ ಕಾರ್ಯಕಾರಣವನ್ನ ನಾವು ಸಾಧನೆ ಮಾಡ್ಲಿಕ್ಕೆ ಹೊರಟಿಲ್ಲ. ಕಿಂತರಿ ಏನ್ ಮಾಡ್ತೀವಿ ನಾವು ಇಲ್ಲಿ ಅಂತಂದ್ರೆ ತದ್ ವ್ಯವಹಾರ ಇತಿ, ಅದರ ವ್ಯವಹಾರವನ್ನ ನಾವು ಸಾಧನೆ ಮಾಡ್ಲಿಕ್ಕೆ ಹೊರಟಿವಿ. ಇಲ್ಲಿ ಕಾರ್ಯಕಾರಣವನ್ನ ನಾವು ಸಾಧನೆ ಮಾಡ್ಲಿಕ್ಕೆ ಹೊರಟಿಲ್ಲ, ಕೇವಲ ಇಲ್ಲಿ ಏನ್ ಮಾಡ್ಲಿಕ್ಕೆ ಹೊರಟಿವಿ ನಾವು ಅದರ ವ್ಯವಹಾರವನ್ನ ಸಾಧನೆ ಮಾಡ್ಲಿಕ್ಕೆ ಹೊರಟಿವಿ ಅಂತ ಹೇಳಿದ್ರು. ಏನ್ ಅಂದ್ರೆ ತತ್ರಾಹ ತದ್ಭಾವ ವ್ಯವಹಾರೇ ಇತ್ಯಾದಿ. ತದ್ಭಾವ ವ್ಯವಹಾರೇ ಅಂತ ಇಲ್ಲಿ ಕಾರಿಕಾದೊಳಗ ಮೂಲದೊಳಗೆ ಹೇಳಿದ್ರು. ಏನಂತ? ತದ್ಭಾವ ವ್ಯವಹಾರೇತು ಯೋಗ್ಯತಾಯಾಹ ಪ್ರಸಾದನೆ ಸಂಕೇತ ಕಾಲ ವಿಜ್ಞಾತೋ ವಿದ್ಯತೆಯರ್ಥೋ ನಿದರ್ಶನಂ ಅಂತ ಹೇಳಿ ಅಲ್ಲಿ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಇವ್ರು ಯಾರು ಕಮಲ ಶೀಲರೇನಿದ್ದಾರೆ ಈ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಏನಂತ? ತದ್ಭಾವ ವ್ಯವಹಾರೇ ಅನ್ನುವಂತಹ ವಿಷಯ ಇದು ಇಟ್ಕೊಂಡು ಹೇಳ್ತಾರೆ ಇಲ್ಲಿ. ತದ್ಭಾವ ವ್ಯವಹಾರ ಇತಿ ತತ್ರಾಹ ತದ್ಭಾವ ವ್ಯವಹಾರೇ ಇತ್ಯಾದಿ ತಸ್ಯ ಹೇತುಫಲತಾಯಾಹ ಭಾವಃ ತದ್ಭಾವಃ. ಇಲ್ಲಿ ತದ್ಭಾವ ಶಬ್ದಕ್ಕೆ ಏನರ್ಥ ಅಂತಂದ್ರೆ ಹೇತುಫಲತಾ ಏನಿದೆ ಅದನ್ನ ತದ್ಭಾವ ಅಂತ ಕರೆದು, ಹೇತುಫಲತಾಯಾಹ ಹೇತುವಿನ ಫಲ ಏನಿದೆ ಅದರ ವ್ಯವಹಾರಕ್ಕೆ ಅದರ ಭಾವಕ್ಕೆ ತದ್ಭಾವ ಅಂತ ಕರೆದ್ರು. ತತ್ರ ವ್ಯವಹಾರೋ ಯಹ ಸ ತದ್ಭಾವ ವ್ಯವಹಾರ, ಅದರಲ್ಲಿ ಉಂಟಾಗುವಂತಹ ಏನೊಂದು ವ್ಯವಹಾರ ಇದೆ ಅದನ್ನ ತದ್ಭಾವ ವ್ಯವಹಾರ ಅಂತ ಕರೆದ್ರು. ಹಂಗಂದ್ರೆ ಏನು ಅಂತಂದ್ರೆ ಜ್ಞಾನಾವಿಧಾನ ಪ್ರವೃತ್ತಿ ಲಕ್ಷಣಂ ಅನುಷ್ಠಾನಂ. ಅಲ್ಲಿ ಜ್ಞಾನಾವಿಧಾನಂ ಪ್ರವೃತ್ತಿ ಲಕ್ಷಣಂ ಅನುಷ್ಠಾನ, ಜ್ಞಾನಾವಿಧಾನ ಅಲ್ಲಿ ಜ್ಞಾನವನ್ನ ನಾವು ಇದು ಮಾಡ್ತೀವಿ, ಏನು ಸಾಧನ ಮಾಡ್ಲಿಕ್ಕೆ ಹೊರಟಿದೀವಿ, ಅದರ ಪ್ರವೃತ್ತಿ ಏನಿದೆ ಅದು ನಮಗೆ ಈ ಲಕ್ಷಣದ ಅನುಷ್ಠಾನ ಅಂತ ಕರೆಯಲ್ಪಡ್ತದೆ. ಅದಕ್ಕೆ ಉದಾಹರಣೆ ಮುಂದೆ ಕೊಡ್ತಾರೆ, ಅವಾಗ ನಮ್ಗೆ ಸ್ಪಷ್ಟ ಆಗುತ್ತೆ ಈ ವಿಷಯ. ತಸ್ಮಿನ್ ಯೋಗ್ಯತಾ ಮೂಢಂ ಪ್ರತಿ ಸಾಧ್ಯತೆ, ಇಲ್ಲಿ ಯೋಗ್ಯತಾ ಏನಿದೆ ಅದು ಸಾಧನ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಯೇ ಯದ್ ವ್ಯಾಪಾರಾನಂತರ ಅನಿಯತೋಪಲಂಭ ಸ್ವಭಾವಾಃ ತೇ ತತ್ಕಾರ್ಯ ವ್ಯವಹಾರ ಯೋಗ್ಯಾಃ ತದ್ಯಥಾ ಸಂಕೇತಕಾನುಭೂತಾಃ ಕುಲಾಲಾದಿ ವ್ಯಾಪಾರಾನಂತರ ಉಪಲಂಭ ಸ್ವಭಾವ ಘಟಾದಯಃ ತಥಾ ಚ ತಾಲ್ವಾದಿ ವ್ಯಾಪಾರಾನಂತರ ನಿಯತೋಪಲಂಭ ಭಾವಾಃ ಶಬ್ದಾಃ ಇತಿ ಸ್ವಭಾವೋ ಹೇತು. ಈಗ ಈ ಒಂದು ನಾವೀಗ ಘಟವನ್ನ ಇಲ್ಲಿ ಸಾಧನ ಮಾಡ್ಲಿಕ್ಕೆ ಹೊರಟಿಲ್ಲ, ಕಿಂತು ಆ ಒಂದು ಕುಲಾಲಾದಿ ವ್ಯಾಪಾರ, ಕುಲಾಲ ಅಂದ್ರೆ ಈ ಏನಂತಾರೆ ಮಡಿಕೆ ಕುಂಬಾರ ಏನಿದಾನಲ್ಲ ಅವನನ್ನು ಕುಲಾಲ ಅಂತ ಕರೀತಾರೆ. ಆ ಕುಲಾಲ ಏನ್ ಮಾಡ್ತಾನೆ? ಘಟವನ್ನ ನಿರ್ಮಾಣ ಮಾಡ್ತಾನೆ. ಕುಲಾಲ ಆದಿಪದ ಏನೇನ್ ತಗೊಳ್ತೀವಿ, ಅವ ಒಂದು ಚಕ್ರ ಇಟ್ಟಿರ್ತಾನೆ, ಆ ಚಕ್ರವನ್ನ ತಿರುಗಿಸ್ತಾನೆ, ಮಣ್ಣನ್ನ ಇಡ್ತಾನೆ, ಆ ಶೇಪ್ ಅಲ್ಲಿ ತಗೊಂಡ್ಬಂದು ಒಂದು ಘಟವನ್ನ ನಿರ್ಮಾಣ ಮಾಡ್ತಾನೆ. ಆ ಕುಲಾಲಾದಿ ವ್ಯಾಪಾರ ಏನಿದೆ, ಆ ಕುಲಾಲಾದಿ ವ್ಯಾಪಾರ ಉಪಲಂಭ ಸ್ವಭಾವ ಘಟಾದಯ, ಅದರಿಂದ ಆ ಉಪಲಬ್ಧಿಯ ಸ್ವಭಾವ ಯಾವ್ದಿದು? ಘಟ ಅಂತ. ಓಕೆ, ಅಂದ್ರೆ ಏನಾಯ್ತು? ಘಟ ಅಂತಂದ್ರೆ ಏನು? ಕುಲಾಲಾದಿ ವ್ಯಾಪಾರದಿಂದ ಹುಟ್ಟಿರುವಂತಹದ್ದು ಅಂತಾಯ್ತು. ಇನ್ನ ಆ ಘಟವನ್ನ ಆ ಒಂದು ಕಂಬುಗ್ರೀವಾದಿ ಮತ್ ಪದಾರ್ಥ ಅಂದ್ರೆ ಸಣ್ಣದಾದಂತಹ ಕಂಠದಿಂದ ಕೂಡಿದಂತಹ ಏನೊಂದು ಪದಾರ್ಥ ಇದೆ ಅದನ್ನೇ ನಾವು ಘಟ ಅಂತ ಕರಿತೀವಿ. ಘಟದ ಲಕ್ಷಣ ಏನು ಅಂತ ಕೇಳಿದ್ರೆ ಕಂಬುಗ್ರೀವಾದಿ ಮತ್ ಪದಾರ್ಥ ಅಂತ ಹೇಳ್ತಾರೆ. ಆ ಕಂಬುಗ್ರೀವಾದಿ ಮತ್ ಪದಾರ್ಥ ಅಂತ ಏನಿದೆ ಅದು ಏನಾಗಿದೆ? ಕುಲಾಲಾದಿ ವ್ಯಾಪಾರದಿಂದ ಸಮೂಹವಾಗಿರುವಂತಹದ್ದಿದೆ. ಇನ್ನ ಆ ಪದಾರ್ಥವನ್ನ ನಾವು ಯಾವ ಶಬ್ದದಿಂದ ಕರಿತೀವಿ? ಘಟ ಅನ್ನುವಂತಹ ಶಬ್ದದಿಂದ ಕರಿತೀವಿ. ಆ ಶಬ್ದ ಹೇಗುಂಟಾಗಿದೆ ಅಂತಂದ್ರೆ ತಾಲ್ವಾದಿ ವ್ಯಾಪಾರಾನಂತರ ನಿಯತೋಪಲಂಭ ಸ್ವಭಾವ, ಅಂದ್ರೆ ತಾಲು ಮುಂತಾದಂತಹ, ಈಗ ತಾಲು, ಜಿಹ್ವಾ, ಮುಖ ಇವೆಲ್ಲವುಗಳ ಏನು ಸಂಯೋಗದಿಂದ ಒಂದು ಧ್ವನಿ ಉತ್ಪತ್ತಿ ಆಗ್ತದೆ. ಆ ಧ್ವನಿಯಿಂದ ನಾವೇನ್ ಮಾಡ್ತೀವಿ? ಆ ಶಬ್ದವನ್ನ, ಘಟ ಅನ್ನುವಂತಹ ಶಬ್ದವನ್ನ ನಾವು ತಿಳ್ಕೊತೀವಿ. ಸೊ ಅಲ್ಲಿಗೆ ಈ ಎರಡಕ್ಕೂ ಒಂದು ಸಾಮಾನ್ಯ ಆಕಾರವಾದಂತಹ ಒಂದು ಗುಣ ಇದೆ. ಏನು? ಒಂದಕ್ಕೆ ಕುಲಾಲಾದಿ ವ್ಯಾಪಾರದಿಂದ ಉಪಲಬ್ಧಿ ಆಗುವಂತಹದ್ದು ಒಂದು ತಾಲ್ವಾದಿ ವ್ಯಾಪಾರದಿಂದ ಉಪಲಬ್ಧಿ ಆಗುವಂತಹದ್ದು ಇದು ಯಾವುದು? ಶಬ್ದ. ಎರಡನ್ನ ನಾವು ಸೇರಿಸಿದಾಗ ಏನಾಗ್ತದೆ? ತತಶ್ಚ ದೃಷ್ಟಾಂತತ್ವಾದ್ ಅನುಮಾನಾದ್ ಭೇದೋ ಯುಕ್ತೇಹೇ. ಸೊ ಅವಾಗ ಈ ರೀತಿಯಾಗಿ ನಾವೇನ್ ಮಾಡಿದ್ವಿ? ಇಲ್ಲಿ ಹಿಂದೆ ದೃಷ್ಟಾಂತ ಇಲ್ಲ ಅಂತ ಹೇಳಿದ್ರಲ್ಲ, ಯಾವ್ದ್ರಲ್ಲಿ? ಈ ಯುಕ್ತಿ ಏನಾಗಿದೆ, ಇದು ದೃಷ್ಟಾಂತಾಭಾವ ಇದ್ದುದರಿಂದಾಗಿ ಇದು ಅನುಮಾನ ಅಲ್ಲ ಅಂತ ಏನ್ ಹೇಳಿದ್ರು, ಆ ಅನುಮಾನವನ್ನ ಈ ರೀತಿ ಇಲ್ಲಿ ದೃಷ್ಟಾಂತವನ್ನ ತೋರಿಸ್ಕೊಡ್ತಾ ಇದ್ದಾರೆ. ಏನೋ ಈ ಈ ದೃಷ್ಟಾಂತ ಯಾವ ರೀತಿಯಾಗಿ ತೋರಿಸ್ತಾ ಇದ್ದಾರೆ ಅಂದ್ರೆ, ಎರಡರಲ್ಲಿರ್ತಕ್ಕಂತಹ ಒಂದು ಸಮಾನವಾದಂತಹ ಒಂದು ಸ್ವಭಾವ ಏನಿದೆ ಅಥವಾ ಸಮಾನವಾದಂತಹ ವ್ಯಾಪಾರ ಏನಿದೆ, ಆ ವ್ಯಾಪಾರವನ್ನು ಇಟ್ಟುಕೊಂಡು ಅಲ್ಲಿ ದೃಷ್ಟಾಂತವನ್ನ ನಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಏನಾಯ್ತು ಅಂತಂದ್ರೆ ತತಶ್ಚ ದೃಷ್ಟಾಂತತ್ವಾದ ಅನುಮಾನ ಭೇದೋ ಯುಕ್ತೇಹೇ. ಈ ರೀತಿಯಾದಂತಹ ದೃಷ್ಟಾಂತವನ್ನ ನಾವು ತೋರಿಸ್ತಾ ಇರೋದ್ರಿಂದಾಗಿ
ಹಿಂದ ಯುಕ್ತಿಗೂ ಅನುಮಾನಕ್ಕೂ ಭೇದವನ್ನು ಯಾವುದರಿಂದ ಹೇಳಿದ್ರು ಅಂದ್ರೆ ದೃಷ್ಟಾಂತ ಅಭಾವ ಇರೋದ್ರಿಂದ ಭೇದ ಅಂತ ಹೇಳಿದ್ರು. ಇಲ್ಲಿ ಆ ಅಭಾವ ಇಲ್ಲ, ಅಲ್ಲಿ ಇದು ದೃಷ್ಟಾಂತದ ಅಭಾವ ಇಲ್ಲ, ಕಿಂತು ನಾವು ದೃಷ್ಟಾಂತವನ್ನು ತೋರಿಸ್ತೀವಿ ಅಂತ ಹೇಳಿ ಈ ಸಾಮಾನ್ಯಾಕಾರ ಎರಡರಲ್ಲಿರ್ತಕ್ಕಂತಹ ಒಂದು ಸಮಾನ ಗುಣದಿಂದ ಒಂದು ದೃಷ್ಟಾಂತವನ್ನ ತೋರಿಸ್ಬಿಟ್ಟು ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಆ ಅನುಮಾನಕ್ಕೂ ಯುಕ್ತಿಗೂ ಭೇದ ಇದೆ ಅಂತ. ಅಲ್ಲಲ್ಲ ಸಾರಿ, ಇಲ್ಲಿ ತತಶ್ಚ ದೃಷ್ಟಾಂತತ್ವ ಅನುಮಾನ ಭೇದ. ದೃಷ್ಟಾಂತ ಈ ಯುಕ್ತಿಗೆ ಕೂಡುತ್ತೆ ಅಂದ್ರೆ ನಾವು ಒಂದು ಅನುಮಾನ ಮಾಡಿದೀವಿ, ಆ ಅನುಮಾನಕ್ಕೆ ದೃಷ್ಟಾಂತವನ್ನು ತೋರಿಸಿದೀವಿ. ಆದ್ರಿಂದ ಏನಾಯ್ತು, ಅನುಮಾನ ಅಂತ ಅನ್ನೋದು ಸಾರಿ ಯುಕ್ತಿ ಅಂತ ಅನ್ನೋದು ಅನುಮಾನದ ಒಂದು ಭೇದ ಅಂತ ಹೇಳ್ಬಿಟ್ಟು ಯುಕ್ತಿಯನ್ನ ಅನುಮಾನದೊಳಗೇನೆ ನಾವು ಅಂತರ್ಭಾವ ಮಾಡ್ತೀವಿ ಹೊರತು ಯುಕ್ತಿಯನ್ನ ಸ್ವತಂತ್ರವಾಗಿ ಒಂದು ಪ್ರಮಾಣ ಅಂತ ಗ್ರಹಣ ಮಾಡುವುದಿಲ್ಲ ಅಂತ ಹೇಳಿ ಈ ವಿಷಯವನ್ನ ತರ್ಕ ಸಂಗ್ರಹ ಕಾರಿಕಾದಲ್ಲಿ ಶಾಂತರಕ್ಷಿತರು ಪೂರ್ವಪಕ್ಷವಾಗಿ ಇಟ್ಟುಕೊಂಡು ಅಲ್ಲಿ ಆ ಪೂರ್ವಪಕ್ಷವನ್ನು ನಿರಾಕರಣ ಮಾಡುವುದರ ಮುಖಾಂತರ ಯುಕ್ತಿ ಅನುಮಾನದ ಭೇದ ಅಂತ ಸಾಧನೆ ಮಾಡಿದ್ದಾರೆ. ಅದನ್ನ ಚಕ್ರಪಾಣಿ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಈ ಚರಕ ಸಂಹಿತೆಯಲ್ಲಿ ಅದನ್ನ ಉದಾಹರಿಸಿ ಅವರ ಮತ ಏನಿತ್ತಲ್ಲ ಇಲ್ಲಿ ಮೇಲ್ ಹೇಳ್ಬೇಕಾದ್ರೆ ಯಾವುದು ಇಲ್ಲಿ ಹೇಳ್ಬೇಕಾದ್ರೆ ಸಾಚ ಪರಮಾರ್ಥತೋ ಅಪ್ರಮಾಣ ಭೂತಾಪಿ ಅಂತ ಹೇಳಿ ಅದು ಪ್ರಮಾಣ ಅಲ್ಲ ಅಂತ ಏನೊಂದು ಪ್ರತಿಪಾದನೆ ಮಾಡಿದ್ರು, ಹಿಂದೆ ಹೇಳಿದ್ರು. ಅದನ್ನ ಈ ಶಾಂತರಕ್ಷಿತ ಮತ್ತು ಕಮಲಶೀಲರ ಒಂದು ಏನು ವಿಷಯವನ್ನ ಇಲ್ಲಿ ಇಟ್ಟುಕೊಂಡು ತರ್ಕ ಸಂಗ್ರಹ ಕಾರಿಕಾದ ವಿಷಯವನ್ನ ಇಲ್ಲಿ ಇಟ್ಕೊಂಡು ಅದನ್ನ ಇಲ್ಲಿ ಪ್ರತಿಪಾದನೆ ಮಾಡಿದ್ರು. ಏತೌಚ ಪೂರ್ವಪಕ್ಷ ಸಿದ್ಧಾಂತ, ಈ ಪೂರ್ವಪಕ್ಷ ಮತ್ತು ಸಿದ್ಧಾಂತಗಳು ಏವಂಭೂತ ಯುಕ್ತಿ ಸ್ವೀಕಾರಾದೇವ ಪ್ರತಿವಿಧೇಯವು. ಈ ರೀತಿಯಾಗಿ ಪೂರ್ವಪಕ್ಷ ಸಿದ್ಧಾಂತವಾಗಿ ತಿಳ್ಕೊಂಡು ನಾವು ಈ ಅನುಮಾನದ ಭೇದನೆ ಯುಕ್ತಿ ಅಂತ ತಿಳಿಯಬೇಕು ಅಂತ ಇಲ್ಲಿ ಈ ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇದು ಸ್ವಲ್ಪ ಕ್ಲಿಷ್ಟಕರವಾದಂತಹ ವಿಷಯ ಇದೆ, ಯಾಕಂದ್ರೆ ಇದು ತರ್ಕದ ವಿಷಯವಾಗಿರೋದ್ರಿಂದಾಗಿ ಸ್ವಲ್ಪ ಕ್ಲಿಷ್ಟಕರವಾದಂತಹ ವಿಷಯ ಇದೆ. ನನಗೆ ಯಥಾಶಕ್ತಿ ಎಷ್ಟು ಹೇಳ್ಲಿಕ್ಕಾಯ್ತು ಅಷ್ಟು ಹೇಳಿದ್ದೀನಿ. ಇದು ಇನ್ನೂ ವಿಸ್ತಾರವಾಗಿ ಹೇಳ್ಬಹುದು, ಬಟ್ ನನಗೆ ಎಷ್ಟಾಗ್ತದೋ ಅಷ್ಟು ನಾನು ಇಲ್ಲಿ ಪ್ರತಿಪಾದನೆ ಮಾಡಿದ್ದೀನಿ. ಮತ್ತೆ ಮುಂದಿನ ವಿಷಯವನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಆಂಜನೇಯ ಮೂರ್ತಿ ಸರ್, ಇಲ್ಲಿ ಇಂಪಾರ್ಟೆಂಟ್ ನಾವು ಆಲೋಚನೆ ಮಾಡ್ಬೇಕಂದ್ರೆ ಹಿಂದಿನ ವ್ಯಾಖ್ಯಾನಕಾರರು ತುಂಬಾ ವಿದ್ವತ್ಪೂರ್ಣವಾಗಿ ಮತ್ತು ಸಂಯೋಜಿತವಾಗಿ ಸಂದರ್ಭೋಚಿತವಾಗಿ ಒಳ್ಳೆಯ ಪದಗಳನ್ನು ಉಪಯೋಗ ಮಾಡಿದ್ದಾರೆ. ಬಟ್ ಈಗ ನಾವು ಈ ಅನುಮಾನ ಮತ್ತು ಯುಕ್ತಿ ಇವುಗಳನ್ನ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡೋಕ್ಕಾದ್ರೆ ನಾವು ಫಸ್ಟ್ ಇಯರ್ ಇಂದ ಏನು ಆಲೋಚನೆ ಮಾಡ್ಕೊಂಡ್ ಬರ್ತೀವಿ, ಅಪ್ಪ ಒಂದು ದೂರದ ಬೆಟ್ಟ ಇದೆ, ಆ ದೂರದ ಬೆಟ್ಟದಲ್ಲಿ ಹೊಗೆ ಕಾಣಿಸ್ತಾ ಇದೆ. ಹಾಗೆ ಹೊಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಬೆಂಕಿ ಕಾಣಿಸ್ತಾ ಇಲ್ಲ. ಬೆಂಕಿ ಕಾಣಿಸ್ತಾ ಇರೋ ಸಂದರ್ಭದಲ್ಲಿ ಹೊಗೆ ಇದೆ ಆದ ಕಾರಣ ಬೆಂಕಿ ಡೆಫಿನೆಟ್ ಆಗಿ ಇರುತ್ತೆ ಅಂತಕ್ಕಂಥ ಒಂದು ವಿಚಾರ ಬಂದಿದೆ. ಅಲ್ಲೇನಾಯ್ತು, ಎತ್ರ ಧೂಮಃ ತತ್ರ ವನ್ನಿ, ಎಲ್ಲೆಲ್ಲಿ ಹೊಗೆ ಇದೋ ಅಲ್ಲಿ ಬೆಂಕಿ ಇದೆ. ಯಥ ಮಹಾನ್ ಸಹ ಯಾವತ್ತಿದ ಅಡಿಗೆ ಮನೆ ಅಂತ ಆಲೋಚನೆ ಮಾಡ್ತೇವೆ. ಸೊ ಸಿಂಪಲ್ ಆಗಿ ನಮ್ಮ ಒಂದು ಅಪ್ಲೈಡ್ ಆಸ್ಪೆಕ್ಟ್ಸ್ ತಗೊಂಡಾಗ ಅಗ್ನಿಂ ಜಲನ ಶಕ್ತಿ ಅಂತ ಹೇಳ್ತಿದ್ದಾರೆ. ಸೊ ಹೊಟ್ಟೆಯಲ್ಲಿರ್ತಕ್ಕಂಥ ಅಗ್ನಿನ ಹೇಗೆ ತಗೋಬೇಕು, ಜೀರ್ಣ ಆಗ್ತಕ್ಕಂಥ ವಿಚಾರವನ್ನು ತಗೋಬಹುದು. ಹಾಗೆ ಅನುಮಾನದಲ್ಲಿ ಹೊಗೆಯಿಂದ ನಾವು ಬೆಂಕಿಯನ್ನ ಆಲೋಚನೆ ಮಾಡಿದ್ವಿ. ಸೊ ಒಂದು ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು, ಒಂದು ತರ್ಕ ಲಾಜಿಕ್ ಮಾಡಿಕೊಂಡು ಲಾಜಿಕ್ ಇಂದ ಏನ್ ಮಾಡಿದ್ವಿ, ಬೆಂಕಿ ಇದೆ ಅಂತ ಆಲೋಚನೆ ಮಾಡಿದ್ವಿ. ಅದು ಅನುಮಾನ ಕಥೆ ಆಯ್ತು. ಯುಕ್ತಿ ಏನಾಗುತ್ತೆ, ಇದ್ರಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗ ಮಾಡ್ತೀರಿ, ಬೇರೆ ಬೇರೆ ಜ್ಞಾನಗಳನ್ನ ಸಮನ್ವಯ ಮಾಡ್ಕೊಳ್ತೀರಿ, ತಾರತಮ್ಯ ನಿರ್ಧಾರ ಮಾಡ್ಕೊಳ್ತೀರಿ, ಪರಿಹಾರ ಕಂಡುಹಿಡ್ಕೊಳ್ತೀರಿ. ತರ್ಕ, ಅನುಭವ, ಶ್ರುತಿ ಎಲ್ಲದರ ಆಧಾರದ ಮೇಲೆ ಯುಕ್ತಿ ಏರ್ಪಟ್ಟಿದೆ. ಅನುಮಾನ ಏನಾಗಿದೆ, ನಿರ್ದಿಷ್ಟವಾದ ತಾರ್ಕಿಕ ಕ್ರಮವನ್ನು ಅನುಸರಿಸುತ್ತೆ. ಯುಕ್ತಿ ಏನಾಗುತ್ತೆ, ಸಮಗ್ರ ಮತ್ತು ರಚನಾತ್ಮಕ ಬಹುಮಟ್ಟದ ಮಾಹಿತಿಯನ್ನು ಬಳಸ್ಕೊಳ್ತಾ ಇದೆ, ಬೇರೆ ಬೇರೆ ವಿಚಾರಗಳನ್ನ ತಗೊಳ್ತಾ ಇದೆ. ಈ
ವೈದ್ಯನು ಆ ರೋಗ ನಿರ್ಣಯ ಮಾಡ್ಕೋಬೇಕಾದ್ರೂ ಸಹ ಬೇರೆ ಬೇರೆ ಸುಮಾರು ವಿಚಾರಗಳು ತಗೊಳ್ತಾನೆ. ವಿಚಾರಗಳು ತಗೊಂಡು ವೈದ್ಯಕೀಯ ಜ್ಞಾನ, ಹಿಂದಿನ ಅನುಭವ ಮತ್ತು ತರ್ಕ, ಅದೇ ಡಿಫರೆಂಟ್ ವಿಚಾರಗಳನ್ನ ಜಾಸ್ತಿ ಜಾಸ್ತಿ ವಿಚಾರಗಳನ್ನ ತಗೊಳ್ತಾನೆ. ಈ ಅನುಮಾನ ಪ್ರಮಾಣವಾಗಿ ಇದು ಮಾಡಿದ್ದಾರೆ. ಈ ಯುಕ್ತಿ ಸ್ವಲ್ಪ ಆಯುರ್ವೇದ ಹಾಗೆ ತರ್ಕ ಅಂತಕ್ಕಂಥದ್ದು ಲಾಜಿಕ್, ಬೇಸಿಕ್ ಇದೆ. ಲಾಜಿಕಲ್ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ಇದು ಆಯುರ್ವೇದದ ಸ್ಪೆಷಾಲಿಟಿ ಅಂತ ಅನ್ಕೋಬಹುದು. ಯುಕ್ತಿ ಅಂತಕ್ಕಂಥದ್ದು ಬೇರೆ ಮೀಮಾಂಸದಲ್ಲಿ ಬಂದಿದ್ರು ಸಹ ಆಯುರ್ವೇದ ಸ್ಪೆಷಾಲಿಟಿ. ಒಂದು ಸಿಂಪಲ್, ಒಂದು ಡಿಡಕ್ಟಿವ್ ಲಾಜಿಕ್ ಅಂತ ಪ್ರಶ್ನೆ ಅಲ್ಲ, ಎಷ್ಟೊಂದು ವಿಚಾರಗಳು ಸೇರ್ತವೆ ಅಂದ್ರೆ. ಒಂದು ಈಗ ಕರೋನಾ ವೈರಸ್ ಅಂತ ತಗೊಂಡಾಗ, ಕರೋನಾ ಅವನ ವ್ಯಕ್ತಿಯ ಓಜಸ್ ಮೇಲೆ, ವ್ಯಕ್ತಿಯ ವ್ಯಾಧಿ ಪ್ರತಿರೋಧಕ ಶಕ್ತಿ ಮೇಲೆ, ವ್ಯಾಧಿ ಉತ್ಪಾದಕ ಪ್ರತಿಬಂಧಕತ್ವ, ವ್ಯಾಧಿ ಬಲ ವಿರೋಧತ್ವ, ದೋಷ ಧಾತು ಬಲ, ಅಗ್ನಿ, ಇವೆಲ್ಲವರ ಮೇಲೆ ಸಹ ಆಧಾರ ಪಟ್ಕೊಂಡಿದೆ. ಸೊ ಹಾಗಿದ್ರೆ ಆಲೋಚನೆ ಮಾಡೋಣ, ಈ ಕರೋನಾ ಇರೋ ಜಾಗದಲ್ಲಿ ಅವನು ಡಿಸೀಸ್ ಬಂತ ಕೇವಲ ಒಂದರಿಂದ ಹೇಳಕ್ ಅಸಾಧ್ಯ ಇದೆಯಾ? ಒಂದು ಕ್ಯಾರಿಯರ್ ಸ್ಟೇಜ್ ಇರ್ಬೋದು, ಅವ್ನು ಡಿಸೀಸ್ ಬರದೇ ಇರ್ತಕ್ಕಂಥ ಸ್ಟೇಜ್ ಇರ್ಬೋದು. ಸೊ ಸಮಗ್ರವಾಗಿ ಎಷ್ಟೊಂದು ವಿಚಾರಗಳನ್ನ ತಗೋಬೇಕಾಗಿದೆ ವೈದ್ಯ. ಕೇವಲ ಬೆಂಕಿ, ಇದು ಹೊಗೆ ಇದೆ, ಹೊಗೆಯಿಂದ ಬೆಂಕಿ ಅಂತಕ್ಕಂಥದ್ದು ಬೇಸಿಕ್ ಹಂತದಲ್ಲಿ ಆಯ್ತು. ಇದ್ರಲ್ಲಿ ಎಷ್ಟೊಂದು ವಿಚಾರಗಳು ಸೇರಿಸ್ಕೊಂಡು ಆಲೋಚನೆ ಮಾಡ್ಬೇಕಾಗಿದೆ. ಈ ತರ ಆಲೋಚನೆ ಮಾಡ್ಕೊಂಡಾಗ ನಮಗೆ ಒಂದು ಕರೆಕ್ಟ್ ಆಗಿ ನಿರ್ಣಯ ಗೋಚರ ಆಗುತ್ತೆ. ಏನು ಆಕ್ಚುಲಿ ಏನಾಗುತ್ತೆ, ನಮಗೆ ಕರೆಕ್ಟ್ ಆಗಿ ಜ್ಞಾನ ಗೊತ್ತಾಗೋದಕ್ಕೆ ದಾರಿಗಳು. ಈಗ ಪ್ರತ್ಯಕ್ಷ ಅಂತ ಹೇಳಿದ್ವಿ ನಾವು, ಕಣ್ಣಿಂದ ನೋಡೋದು, ಕಿವಿಯಿಂದ ಕೇಳ್ತಕ್ಕಂಥದ್ದು, ಮೂಗಿಂದ ಸ್ಮೆಲ್ ತಗೊಳ್ಳೋದು, ನಾಲ್ಗೆಯಿಂದ ರಸ ತಗೊಳ್ಳೋದು, ಒಂದು ಸ್ಕಿನ್ನಿಂದ ಸ್ಪರ್ಶ ಜ್ಞಾನ ಉಂಟಾಗೋದು, ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಅನುಮಾನ ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ಗೋಡೆ ಆ ಕಡೆಗೇನೋ ಆಗ್ತಾ ಇದೆ, ಕಣ್ಣಿಗೆ ಗೋಚರ ಆಗ್ತಾ ಇಲ್ಲ, ಬಟ್ ಅಲ್ಲೇನೋ ನಡೀತಾ ಇದೆ, ಆ ಒಂದೇನೋ ಹೇತು ಕಾಣಿಸ್ತಾ ಇದೆ, ಆ ಹೇತುವಿಂದ ಈ ತರ ಆಗಿದೆ ಅಂತ ತಿಳ್ಕೊಳ್ಳೋದು. ಸೊ ಪ್ರತ್ಯಕ್ಷ ಅನುಮಾನ ಆಯ್ತು. ಆಪ್ತೋಪದೇಶ, ಅದ್ರ ಬಗ್ಗೆನೂ ಆಲೋಚನೆ ಮಾಡ್ಕೊಂಡ್ರು. ಆಪ್ತರು ತಮ್ಮ ಗುಣಗಳಿಂದ ಹೊರತಾಗಿರ್ತಾರೆ ಮತ್ತು ತ್ರಿಕಾಲ ಜ್ಞಾನ ಅವ್ಯಾಹತವಾಗಿ ಇರುತ್ತೆ, ಅಮಲವಾಗಿರುತ್ತೆ. ಅವ್ರು ಯಾವಾಗ ಸಹ ಸತ್ಯ ಹೇಳ್ತಕ್ಕಂಥವ್ರು, ಅದನ್ನ ಪ್ರಮಾಣ ತಗೊಂಡು ಇವು ಯುಕ್ತಿ ಅಂತ ತಗೊಂಡ್ವಿ. ಎಷ್ಟೊಂದು ವಿಚಾರಗಳು ತಗೋಬೇಕು. ಆಯ್ತು, ಈಗ ಪ್ರತ್ಯಕ್ಷ ಅನುಮಾನ, ಆಪ್ತೋಪದೇಶ, ಯುಕ್ತಿ ತಿಳ್ಕೊಂಡ್ವಿ. ಇವುಗಳನ್ನ ತಿಳ್ಕೊಂಡ್ರೆ ಏನಾಯ್ತು, ನಮ್ಗೆ ಮುಂದೆ ಆಗ್ತಕ್ಕಂಥ ಲಾಭಗಳೇನು ಅಂದ್ರೆ, ಒಂದು ಪೇಷಂಟ್ ಬಂದಾಗ ಆ ಪೇಷಂಟ್ ನಲ್ಲಿ ನಾವು ಇವುಗಳನ್ನೆಲ್ಲ ಅಪ್ಲೈ ಮಾಡ್ಬೇಕಾಗುತ್ತೆ. ಅಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ, ಆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ನಿರ್ಣಾಯಕ ಶಕ್ತಿ, ರೋಗದವನ್ನ ಇದೆ ಅಂತ ಕಂಡುಹಿಡಿಯುವ ಶಕ್ತಿ, ಎಷ್ಟೊಂದು ಸಂದರ್ಭದಲ್ಲಿ ಅದು ಆ ರೋಗದ ಲಕ್ಷಣಗಳನ್ನು ಇಮಿಟೇಟ್ ಮಾಡ್ತಾ ಇರುತ್ತೆ, ಬಟ್ ಆ ರೋಗ ಇರೋದಿಲ್ಲ. ಆ ಥರ ನಾವು ಇಂಗ್ಲಿಷಲ್ಲಿ ಫ್ಯಾಲಸೀಸ್ ಅಂತ ಹೇಳ್ತೀವಿ. ಆ ಫ್ಯಾಲಸಿಸ್ ಸಂದರ್ಭದಲ್ಲಿ ನಮಗೇನಾಗುತ್ತೆ, ಒರಿಜಿನಲ್ ಆ ಥರ ರೋಗ ಅಂತ ಅನ್ಕೊಳ್ತೀವಿ. ಬಟ್ ಆ ಫ್ಯಾಲಸಿಸ್ ಅನ್ನು ನಿವಾರಣೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ನಮ್ಗೆ ಯುಕ್ತಿ ಬೇಕಾಗುತ್ತೆ. ಆ ಯುಕ್ತಿ ಇಲ್ದಿದ್ರೆ ಆ ವೈದ್ಯ ಎಡವಿ ಕೆಳಗೆ ಬೀಳ್ತಾನೆ. ಸೊ ಫ್ಯಾಲಸಿಸ್ ದಾಟಿ ನಾವು ಕರೆಕ್ಟಾಗಿ ನಿರ್ಣಯ ಮಾಡ್ಕೋಬೇಕು ಅಂದ್ರೆ ನಮಗೆ ಈ ಪರಿಜ್ಞಾನ ಬೇಕು. ಎಲ್ಲ ವಿಚಾರಗಳನ್ನ ಸಮಗ್ರವಾಗಿ ತಾರ್ಕಿಕವಾಗಿ ಆಲೋಚನೆ ಮಾಡಿಕೊಂಡು ಒಂದು ಕನ್ಕ್ಲೂಷನ್ಗೆ ಬರೋಕ್ಕೆ ಸಾಧ್ಯ ಇದೆ. ಇದು ಒಂದು ಆಯುರ್ವೇದಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನ
ಆಯುರ್ವೇದ ವೈದ್ಯನಿಗೆ ಶ್ರೇಷ್ಠವಾಗಿರೋ ಸಾಧನ. ಎಲ್ಲವನ್ನ ತಕೊಂಡು ಮುಂದಕ್ಕೆ ಹೋಗ್ಬೋದು. ಇದರಲ್ಲಿ ಯಾವ ಸಂದರ್ಭದಲ್ಲಿ ಹೇಳ್ತಿದ್ದಾರೆ ಈಗ ಅವರು? ಈಗ ಪರಲೋಕೇಶನ ಸಂದರ್ಭದಲ್ಲಿ ಹೇಳ್ತಿದ್ದಾರೆ. ಇದೆಲ್ಲ ಯಾಕೆ ಹೇಳ್ಬೇಕಾಗಿ ಬರ್ತಾ ಇದೆ? ಇನ್ ಪರಲೋಕ ಏನಾದ್ರು ಕಣ್ಣಿಗೆ ಕಾಣಿಸ್ತಾ ಇದೆಯಾ? ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈ ಆತ್ಮ ಹೋಯ್ತು ಮಾಡ್ತು ಅಂತ ಹೇಳಿದ್ರೆ ಅದು ನಮ್ಗೆ ಗೊತ್ತಿಲ್ಲ. ಸೊ ಇಲ್ಲಿ ಕ್ಲಿಯರ್ ಆಗಿ ಚರಕ ಶಾಸ್ತ್ರನ 2ನೇ ಅಧ್ಯಾಯದಲ್ಲಿ ಹೇಳ್ತಿದ್ದಾರೆ, ಭೂತೈಹಿ ಚತುರ್ಭಿಹಿ ಸಹಿತೈಹಿ ಸಸೂಕ್ಷ್ಮೈಹಿ ಮನೋಜವೈಹಿ ದೇಹಮುಪೈತಿ ದೇಹಂ ಕರ್ಮಾತ್ಮಕತ್ವಾತ್ ದಿವ್ಯಂ ವಿನಾ ದರ್ಶನಮಸ್ತಿ ರೂಪಮಸ್ತಿ. ಇಲ್ಲಿ ದಿವ್ಯಂ ವಿನಾ ದರ್ಶನಮಸ್ತಿ ರೂಪಂದ್ರೆ ಇನ್ನೇನಂದ್ರೆ ಪ್ರತ್ಯಕ್ಷನ ತಿಳ್ಕೊಬೇಕಾ, ಅನುಮಾನ ತಿಳ್ಕೊಳ್ಬೇಕಾ? ನಮ್ಗೆ ಆಪ್ತೋಪದೇಶನ ಪ್ರಮಾಣ ಇಲ್ಲಿ. ಸೊ ಒಂದೊಂದು ಸಂದರ್ಭದಲ್ಲಿ ಒಂದೊಂದನ್ನು ನಾವು ಪ್ರಮಾಣವಾಗಿ ತಿಳ್ಕೋಬೇಕು. ಅಥವಾ ಒಂದು ಯೌಗಿಕ ಪ್ರತ್ಯಕ್ಷ ಅಂತ ಹೇಳ್ತಾರೆ, ಸ್ಪೆಷಲ್ ಆಗಿ ದೈವ ದರ್ಶನ ಇರ್ತಕ್ಕಂಥದ್ದು. ಈ ಎಲ್ಲ ಒಂದು ವಿಚಾರಗಳನ್ನ ತಿಳ್ಕೊಂಡು ಆಯುರ್ವೇದ ಒಂದು ಶಾಶ್ವತವಾಗಿರ್ತಕ್ಕಂಥ ಸತ್ಯ ಅಂಶವನ್ನು ಆಚಾರ್ಯರು ಬೋಧಿಸಿದ್ದಾರೆ. ಮುಂದೆ ಕ್ಲಾಸ್ಗಳಲ್ಲಿ ಇದನ್ನೇ ವಿವರವಾಗಿ ಆಲೋಚನೆ ಮಾಡೋಣ. ಇಂದಿನ ಈ ಚರಕ ಪಠಣವನ್ನ ರಾಗಾದಿರೋಗಾನ್ ಶ್ಲೋಕವನ್ನ ಹೇಳೋದ್ರ ಮುಖಾಂತರ ಮುಕ್ತಾಯಗೊಳಿಸೋಣ. ರಾಗಾದಿರೋಗಾನ್ ಸತತಾನ್ ಶಕ್ತಾನ್ ಅಶೇಷಕಾಯ ಪ್ರಸೃತಾನ್ ಶೇಷಾನ್ ಔತ್ಸುಕ್ಯ ಮೋಹಾರತಿದಾನ್ ಜಗಾನ ಯೋ ಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಧನ್ಯವಾದಗಳು. ನಮಸ್ಕಾರ.